ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ, ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20 ಹಾಗೂ ಭಾನುವಾರ ಸಂಜೆ 6:50. ನಿಮ್ಮ ಊರ ಕಥೆ, ನಿಮ್ಮ ಜನಧ್ವನಿ 90.8 FM. ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇದು 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ನಮ್ಮೂರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ಪ್ರಸ್ತುತ ತಾಲೂಕಿನ ಗ್ರಾಮಗಳ ಸ್ಥಿತಿಗತಿ, ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ ಸಾರ್ವಜನಿಕರ ಪಾತ್ರ, ಗ್ರಾಮಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಚರ್ಚಿಸಲಿದ್ದೇವೆ. ಅದೇ ರೀತಿ ಇಂದಿನ ಕಾರ್ಯಕ್ರಮದಲ್ಲಿ HD ಕೋಟೆ ತಾಲೂಕಿನ ಚಿಕ್ಕಕೆರೆಯೂರು ಗ್ರಾಮ ಪಂಚಾಯಿತಿಯ ಚಿಕ್ಕಕೆರೆಯೂರು ಗ್ರಾಮದ ಚುನಾಯಿತ ಸದಸ್ಯರಾದ ಶ್ರೀಯುತ ಚೆಲುವರಾಜು ಸಿ ರವರು ಇಂದು ನಮ್ಮೊಂದಿಗೆ ತಮ್ಮ ಗ್ರಾಮದ ಕುರಿತು, ಪ್ರಸ್ತುತ ಅಲ್ಲಿನ ನೈಸರ್ಗಿಕ ಸಂಪನ್ಮೂಲ, ಭೌಗೋಳಿಕ ಲಕ್ಷಣ, ಮೂಲಭೂತ ಸೌಕರ್ಯಗಳ ಸಮರ್ಪಕ ನಿರ್ವಹಣೆ ಹಾಗೂ ಅದರ ಅಭಿವೃದ್ಧಿಯ ಕುರಿತು ಮಾತನಾಡಲಿದ್ದಾರೆ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಷಯಗಳ ಕುರಿತು ಒಂದಿಷ್ಟು ಚರ್ಚೆಯೊಂದಿಗೆ ಮಾಹಿತಿಯನ್ನು ತಿಳಿಯೋಣ. ಸರ್, ಮೊದಲನೇದಾಗಿ ನಮ್ಮೂರು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್. ಥ್ಯಾಂಕ್ ಯು. ಮೊದಲನೇದಾಗಿ ತಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನ ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದ್ರೆ. ಸರ್, ನಮ್ಮ ಹೆಸರು ಚೆಲುವರಾಜು, ಚಿಕ್ಕಕೆರೂರು. ಚಿಕ್ಕಕೆರೂರು ಗೇಟ್ ಹತ್ರ ನಮ್ಮದು ಜಮೀನ್ ಹತ್ರನೇ ಇರೋದು. ನಾವು ಯಾವಾಗಲೂ ರಾಜಕೀಯದಲ್ಲಿ ನಿಂತಿದ್ದಿದ್ದಿಲ್ಲ. ಫಸ್ಟ್ ಟೈಮ್ ನಿಂತ್ಕೊಂಡು ಜನರು ನಮಗೆ ಆಶೀರ್ವಾದ ಮಾಡಿದ್ರು. ನನಗೆ ಕೇವಲ 1 ಮತಗಳಿಂದ ನಾನು ಚುನಾಯಿತನಾಗಿದೆ. ಆಗ್ಬೇಕಾದ್ರೆ ನಾನು ಚುನಾಯಿತನಾದೆ. ಅದು 2.5 ವರ್ಷ ST ಅಧ್ಯಕ್ಷರು ಬಂತು. ಆಗ ಜನರಲ್ ಕಂಟೆಸ್ಟ್ ಏನು ಇದ್ದಿದ್ದಿಲ್ಲ. ST ಅಧ್ಯಕ್ಷರು ಬಂತು. ಜನರಲ್ ಸಾಮಾನ್ಯ ಉಪಾಧ್ಯಕ್ಷರಾಯ್ತು. ಅಂದ್ರೆ ಏನಂತಾರೆ, ನಾವು 2.5 ವರ್ಷ ನಾವು JDS ಇಂದ 2 ಮಾತ್ರ ಆಯ್ಕೆ ಆಗಿದ್ರು. ಇನ್ನು ಉಳಿದ 11 ಜನ ಕಾಂಗ್ರೆಸ್ ಪಾರ್ಟಿಯಿಂದ ಆಯ್ಕೆಯಾಗಿ ಅವ್ರು ಕಾಂಗ್ರೆಸ್ ಪಕ್ಷದಿಂದ ಇದ್ರು. ಅವ್ರು ಚುನಾಯಿತರಾದ್ರು. ಸ್ಟಾರ್ಟಿಂಗ್ ಒಳಗಡೆ ಹೋಗ್ಬೇಕಾದ್ರೆ ನಮ್ಗೆ 1-2 ತಿಂಗಳು ಭಯ ಅನ್ನೋದಿತ್ತು. ಸಾಮಾನ್ಯ ಸಭೆಯಲ್ಲಿ ಯಾವ ತರ ಮಾತಾಡ್ಬೇಕು, ಯಾವ ತರ ನಮ್ಮ ಊರಿಗೆ ಏನೇನು ಸಮಸ್ಯೆ ಇರ್ತದೆ, ಏನೇನು ಆಗ್ಬೇಕು, ಏನೇನು ಯಾವ ತರ ತಿಳ್ಕೊಂಡು 2-3 ತಿಂಗಳು 3 ಮೀಟಿಂಗ್ ಅಲ್ಲಿ ನಮ್ಗೆ ಅಷ್ಟೊಂದರಿಗೆ ಗೊತ್ತಾಗ್ಲಿಲ್ಲ ಫಸ್ಟ್ ಟೈಮ್. ಅವಾಗ ಬತ್ತ ಇಡೀ ಪಂಚಾಯತಿನೇ, ನಾನು ಅಧ್ಯಕ್ಷರಾಗದ್ರು ಕೂಡ ನಾನು ಒಬ್ಬ ಸದಸ್ಯನಾಗಿ ಇಡೀ ಎಲ್ಲನೂ, ನಾನು ಓದಿರೋದು 5ನೇ ಕ್ಲಾಸ್ ಆದ್ರೂ ಎಲ್ಲನೂ ಕೂಡ ತಿಳ್ಕೊಂಡು ಯಾವ ತರ ಮಾತಾಡ್ಬೇಕು, ಯಾವ ತರ ಇವ್ರನ್ನ ಯಾವ ತರ ಇದ್ ಮಾಡ್ಬೇಕು, ಪಂಚಾಯತಿಲಿ ನೇರದಿಟ್ಟೋಗಿ ಕೆಲಸ ಕಾರ್ಯಗಳನ್ನು ಮಾಡಿಸ್ಕೊಂಡು ಏನೇ ಇದಾದ್ರು ನಾವು ಈ ತರ ಮಾಡ್ಬೇಕು, ಈ ತರ ಆಗ್ಲೇಬೇಕು ಅಂತ ಅಂದ್ಬಿಟ್ಟು ನೇರವಾಗಿ ಚಿಕ್ಕಕೆರೂರು ಪಂಚಾಯತಿಲಿ ನಾನಾಗಿ ಹೇಳ್ಕೊಳ್ಳೋದಲ್ಲ, ಇಡೀ ಪಂಚಾಯತಿಲಿ ನಮ್ಮನ್ನ ಇಡೀ ಸ್ಟಾಫೇ ಅಲ್ಲಿ ಅವರು ನೇರದಿಟ್ಟು ಅವ್ರಿಗೆ ನಮ್ಮನ್ ಕಂಡ್ರೆ ನಮ್ಗೆ ಈ ತರ ಬೇಜಾರು ಉಂಟಾಗ ತಾಲೂಕ್ ಪಂಚಾಯತಿ EO ಹತ್ರ ಕಂಪ್ಲೇಂಟ್ ಮಾಡಿದೆ. ಅದಾದ್ಮೇಲೆ ಅವ್ರಿಗೆ ಗೊತ್ತಾಯ್ತು ಇವ್ರು ಮುಂದುವರಿಸ್ತಾರೆ, ಇದ್ರೆ ಇವ್ರು ಬೇರೆಯವರೆಲ್ಲ ಕೇಳ್ತಾರೆ ಹೋಯ್ತಾರ ಅಂತಲ್ಲ. ನಾವು ಅದೇ ತರ ನಡ್ಕೊಂಡು ನಾವು ಪಂಚಾಯತಿನ ಅದು ಮತ್ತೆ 2.5 ವರ್ಷ ಆಯ್ತು, ಮುಗೀತು ಅವಧಿ. ಸಾಮಾನ್ಯ ಬಂತು. ಸಾಮಾನ್ಯ ಬಂದಾಗ ನಾವ್ ಇಬ್ಬರಿಗೆ 8 ಜನ ಇದ್ದಾವ. 8ರಲ್ಲಿ 7 ಜನ ಆಯ್ತು. 7 ಜನ ಆಗಿ ನಮ್ಗೇನೋ ಎಲ್ಲಾ ಮೆಂಬರ್ಗಳು ಇವರೇ ಸರಿ, ಏನೇ ಇದ್ರು ಕೆಲಸ ಕಾರ್ಯಗಳಲ್ಲೆಲ್ಲ ಹೇಳ್ತಾರೆ ಇಂಥದ್ದು ಒಂದಂಗೆ ಮಾಡಿ ಹಿಂಗೆಲ್ಲ ಮಾಡ್ಕೊಳ್ಬೇಕಂತ ಸರ್ವರಿಗೂ ಎಲ್ಲರಿಗೂ ಸಮಪಾಲು ಅನ್ನಂಗೆ ತರ ಮೆಚ್ಚಿ ನನ್ನನ್ನು ಅಧ್ಯಕ್ಷರು ಮಾಡ್ಬೇಕಂತ ಎಲ್ಲ ಹೊರಟಿದ್ರು. ಏನೋ ಪಿತುರಿಯಿಂದ 1 ಮತಗಳಿಂದ ನಾನು ಸೋಲನ್ನು ಅನುಭವಿಸ್ತೀನಿ. ನನಗೆ 6 ಮತಗಳನ್ನು ತಗೊಂಡಿದೆ. 7 ಮತ ತಗೊಂಡು 1 ಮತದಿಂದ ಗೆಲ್ತಿದ್ರು. 1 ಮತದಿಂದ ನಾನು ಸೋಲನ್ನದೆ. 5 ವರ್ಷ ನಮ್ಮಿಂದ ಇದ್ದಂಥವ್ರು ಅಷ್ಟೊಂದು ಇದಾದ್ರು ನಾವು ತಾರತಮ್ಯ ಮಾಡದೆ 2.5 ವರ್ಷ ಇನ್ನೇನು ನಮ್ಮ ಅವಧಿ ಇನ್ನೊಂದು 2 ತಿಂಗಳು ಮುಗೀತು. ಏಪ್ರಿಲ್ಗೆ ಚುನಾವಣೆ ಅನೌನ್ಸ್ ಆಗಿದೆ. ಅಲ್ಲಿವರೆಗಂಟೆ 2 ತಿಂಗಳು ಅವಧಿ ಇದೆ. ಇಲ್ಲಿವರೆಗೂ ಸಂಪೂರ್ಣ ಕೆಲಸಗಳನ್ನ ಏನೇ ಆದ್ರೂ ಮಾಡಿದೀವಿ. ಆದ್ರೆ 2.5 ವರ್ಷ
ಬಿಜೆಪಿ ಸರ್ಕಾರದಲ್ಲಿ ಅನುದಾನ ಪರವಾಗಿರುತ್ತಿಲ್ಲ. ಕಾಂಗ್ರೆಸ್ ಸರ್ಕಾರ ಬಂತ್ಲೆ ಅನುದಾನ ಎಲ್ಲ ಕುಂಠಿತ ಆಯ್ತು. ಗ್ಯಾರಂಟಿಗೋಸ್ಕರ ಏನೂ ಇಲ್ಲ, ಬರ್ತಾ ಇಲ್ಲ. ಎಲ್ಲ ಒಂದೇ ಒಂದು ಒಬ್ಬ ಮೆಂಬರ್ಗೆ ಒಂದು ಮನೆ ಕೊಟ್ರು, ಒಬ್ಬೊಬ್ಬ ಮೆಂಬರ್ಗೆ ಒಂದೊಂದು ಮನೆ ಬಂತು, ಯಾರಿಗಂತ ಕೊಡಕ್ಕಾಗಲ್ಲ. ಅದನ್ನೆಲ್ಲ ಮಾಡ್ತಾ ಇದೀವಿ. ಈ ಸರ್ಕಾರ ಬಂತ್ಲೆ ಅನುದಾನ ಬಹಳ ಕುಂಠಿತ ಆಯ್ತು. ನಮ್ಗೆ ಯಾಕಪ್ಪ ಗೆದ್ದೋ ಅನ್ನೋ ತರ ಆಯ್ತು. ನಾವು ಒಬ್ಬ ಮೆಂಬರ್ ಒಂದೊಂದು 5-10 ಮನೆ ಕೊಡಕ್ಕಾಗ್ಲಿಲ್ಲ ಬಡವ್ರಿಗೆ. ಆಗ PM ಮನೆಗಳು ಬಂತು, ನಮ್ಮ ಪಂಚಾಯತಿಗೆ ಒಂದು 200 ಮನೆಗಳು ಬಂತು. ಈ ಇದು ಕರ್ನಾಟಕ ಸರ್ಕಾರದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ನಮ್ಗೇನು ವಸತಿ ಯೋಜನೆಯಲ್ಲಿ ಜಮೀರಸ್ ಸಾಹೇಬರು ಏನು ನಮ್ಗೇನು ಇದ್ ಮಾಡಿಲ್ಲ. 2.5 ವರ್ಷ ಆಯ್ತು ಅವ್ರ ಅಧಿಕಾರಕ್ಕೆ ಬಂದು. ನಮ್ಗೆ ಒಂದೊಂದು ಮನೆ ಕೊಟ್ಟಿದ್ರು ಅಷ್ಟೇ, ನಾವು ಕೊಡಕ್ಕಾಗಿಲ್ಲ. ಚುನಾವಣೆ ಇನ್ನು ಕೆಲಸ ಕಾರ್ಯಗಳು ಮಾಡ್ಬೇಕಾದ್ರೆ ಅಲ್ಲಿಂದ ಬಂದಾಗ್ರೆ ಮಾಡಕ್ಕೆ ಪ್ರಯತ್ನ. ನಾವೇನು ಬೇರೆ ನಾವು ಸವಲತ್ತುಗಳನ್ನ ನರೋಗದಲ್ಲಿ ಏನೋ ಅಷ್ಟೇ ಕೆಲಸ ಮಾಡಿ ಪರವಾಗಿಲ್ಲ ಅನ್ನೋ ರೀತಿ ಮಾಡ್ದೋ. ಈ ತರದಲ್ಲಿ ಈಗ ಸರ್ಕಾರದಲ್ಲಿ ಬೇಸರ ಆಯ್ತು, ನಮ್ಗೇನು ಇಲ್ಲ. ಮತ್ತೆ ತಿಂಗಳಿಗೆ 2,000 ರೂಪಾಯಿ ಯಾವ್ದು ಹಾಕ್ತಾರೆ, 2 ತಿಂಗಳು 3 ತಿಂಗಳಿಗೆ. ಆಮೇಲೆ ಬೇರೆ ಸವಲತ್ತುಗಳಿಲ್ಲ. ಅವ್ರ MLAಗಳು ನಿಮ್ಗೆ ಗೊತ್ತು, ಲಕ್ಷಾಂತರ ರೂಪಾಯಿ ಇದನ್ನ ಸಂಬಳ ಪಡಿತಾರೆ. ಒಬ್ಬ ಮೆಂಬರ್ ಒಂದು ಕೋಟೆಗೆ ಹೋಗಿ ಮೈಸೂರಿಗೆ ಹೋಗಿ ಬರ್ತೀನಿ, 2,000 ಸಾಲದಿಲ್ಲ. ಕೇರಳ ಮಾಧುರಿ ಇದರಲ್ಲಿ ಒಬ್ಬ ಸದಸ್ಯರಿಗೆ 5,000 ಮಾಡಿದರೆ, ಅಧ್ಯಕ್ಷರು ಅದರಂತಾರೆ ಊಟದ ಕಾರ್ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲೂ ಅದೇ ತರ ಆಗ್ಬೇಕು. ಆಮೇಲೆ ಇದು ಗ್ರಾಮ ಪಂಚಾಯತಿಲಿ ಚುನಾವಣೆ ನಿಂತಂತದ್ರಲ್ಲಿ ಪಕ್ಷ ಇರೋದಿಲ್ಲ, ವ್ಯಕ್ತಿತ್ವವಾಗಿ ಇದ್ರಲ್ಲ ಪಕ್ಷದಲ್ಲಿ MLAಗಳೇನ ನಮ್ಗೆ ಹಿಡೀರಿ ಪಂಚಾಯತಿನ ನಮ್ಮ ವಸ್ತಕ್ಕೆ ಪಡೀರಿ ಅಂತ ಹೇಳಲ್ಲ. ಎಲ್ಲಿರೋ ಅಂತ ಲೋಕಲ್ಗಳು ಅವರು ಬೆಳೆ ಬೇಯಿಸ್ಕೊಳಕ್ಕೋಸ್ಕರ ಮಾಡ್ತಾರೆ. ಪಂಚಾಯತಿ ಸದಸ್ಯರುಗಳಲ್ಲಿ ಅವರು ತಿಳ್ಕೋಬೇಕು, ಯಾರನ್ನ ಮಾಡಿದ್ರೆ ನಮ್ಗೆ ಸರಿ, ಇವ್ರು ಮಾಡಿದ್ರೆ ಸರಿ, ಇಂಥವ್ರನ್ನ ಮಾಡ್ದಂಥವ್ರು ಮಾಡ್ತಾರೆ ಕೆಲಸ ಅಂತವ್ರು ನೋಡಿ ಮಾಡ್ಬೇಕು. ಯಾರು ಇವ್ರಿಗೋಸ್ಕರ ನಾವು ಮಾಡ್ಕೊಳ್ಳೋದಲ್ಲ. ಮುಂದಿನ ಪಂಚಾಯತಿಲಿ ಒಬ್ಬ ವ್ಯಕ್ತಿ ಒಳ್ಳೆ ಕೆಲಸ ಮಾಡ್ತಾರೆ ಅಂದ್ರೆ ಪಕ್ಷ ಬೇಡ, ವ್ಯಕ್ತಿತ್ವವಾಗಿ ಮಾಡ್ಬೇಕು. ಅವ್ರೇನಂದ್ರೆ ಚುನಾವಣೆ ಬಂದಾಗ MLA MP ಗಳು MLA ಅವ್ರೇನು ನಮ್ಮ ಪಂಚಾಯತಿಗೇನು ಅನುದಾನಗಳನ್ನೇನು ಇಲ್ಲಿವರೆಗೂ 2 ವರ್ಷ ಕೊಟ್ಟಿಲ್ಲ. ಅವೇನ್ ರೋಡ್ ಒಂದ್ ಸ್ವಲ್ಪ ಏನೋ ಮಾಡಿದ್ರಷ್ಟೇ, ಆಗ್ಬಿಟ್ರೆ ಇನ್ನೇನಿಲ್ಲ. 2.5 ವರ್ಷ 5 ವರ್ಷ ಚುನಾವಣೆಯಲ್ಲಿ ಬಾವುಟ ಹಿಡಿದ್ರು, ಕಾಂಗ್ರೆಸ್ ಪಾರ್ಟಿ ಬಾವುಟನ. ಇಲ್ಲಿವರೆಗಂತೂ ಅನಿಲ್ ಚಿಕ್ಕಮದವರು ನಮ್ಮ ಪಂಚಾಯತಿಗೆ ಭೇಟಿ ಕೊಟ್ಟು ಅವ್ರಿಗೂ ಇರದೆ ಸಭೆ ಅನ್ನೋದಾಗ ಅವರು ಒಬ್ಬ ಶಾಸಕರು ಬಂದು ಇದ್ ಮಾಡುದು. KDP ಮೀಟಿಂಗ್ ಅಲ್ಲಿ ಮಾಡ್ಬೇಕು, ಅದು ನಮ್ಗೆ ಗೊತ್ತಿದೆ. KDP ಮೀಟಿಂಗ್ ಕೂಡ ನಾವು ಯಾರೋ ಅಧಿಕಾರಿಗಳನ್ನು ಇದ್ ಇನ್ವೈಟ್ ಮಾಡಿದ್ರು ಬಂದಿಲ್ಲ. ಇವರು ಬರ್ಬೇಕು, ಅಲ್ಲಿ ಇದ್ ಮಾಡದಂತ ಕೆಲಸಗಳನ್ನ ಇವ್ರು ಬಾವುಟ ಇಡತಕ್ಕಾಗಿ ಕೆಲಸಗಳು ಮಾಡ್ಕೊಟ್ಟಾಗ ಅದು ಪರವಾಗಿಲ್ಲ. ಈ ನಾವು ಕಾಂಗ್ರೆಸ್ ಬಾವುಟ ನಮ್ಮ MLA ಅವ್ರನ್ನ ನಾವು ಹೊಸ್ತಕ್ ತಗೊಂಡೋಗ ಪಂಚಾಯತಿನ ನಮ್ಗೆ ಮಾಡಿದ್ರು ಕೆಲಸ ಕಾರ್ಯಗಳನ್ನ ಅನ್ನೋದು ನೆಚ್ಚಿಗೆ ಇರುತ್ತೆ. 2 ಗಂಟೆ ಏನು ಆಗಿಲ್ಲ ಸರ್. 2.5 ವರ್ಷ ಹಿಂದೆ ಇದ್ದಾಗ ಸರ್ಕಾರದಲ್ಲಿ ಸುಮಾರು ಆಗಿತ್ತು. ಆಗ ಬಿಜೆಪಿ ಸರ್ಕಾರ ಇದ್ದಾಗೆ ಎಲ್ಲ ಕೆಲಸ ಆಗಿತ್ತು. 2.5 ವರ್ಷ ಆದ್ಮೇಲೆ ಏನು ಅಂತದ್ದು ಗ್ಯಾರಂಟಿ ಯೋಜನೆಗಳಲ್ಲಿ ಎಲ್ಲ ನಮ್ಗೆಲ್ಲ ಇದಾಗಿದೆ. ಸರ್, ತಮ್ಮ ಒಂದು ಗ್ರಾಮಕ್ಕೆ ಚಿಕ್ಕಕೆರೆಯೂರು ಅಂತ ಹೆಸರು ಏನಕ್ಕೆ ಬಂತು, ಅದರ ಒಂದು ಇತಿಹಾಸದ ಬಗ್ಗೆ ನಮ್ಮ ಜೊತೆ ಹಂಚ್ಕೊಳ್ಳೋದಾದ್ರೆ? ಹಿಂದೆ ನಮ್ದು ಹೊಟ್ಟೆ ಕೆರೂರು ಹೊಟ್ಟೆ ಅಂತ ಹೊಟ್ಟೆ ಎಲ್ಲ ಕಟ್ಕೊಂಡು ಹಿಂದೆ ಯಾವ್ದೋ ಇದು ಇದ್ದಂಗೆ ಎಲ್ಲ ಆರೋಗ್ಯ ಸರಿ ಇರ್ಲಿ. ಹಿಂದೆ ದೊಡ್ಡ ಕೆರೂರು ಅಂತ ಇತ್ತು, ಅದನ್ನ ಚೇಂಜ್ ಮಾಡಿ ಚಿಕ್ಕೆರೂರು ತಗೊಬಂದ್ರು. ಅದರಿಂದ ಈ ಹೊಟ್ಟೆ ಕೆರೂರು ಅಂತಾರ. ಈ ಹೊಟ್ಟೆ ಕೆರೂರು ಅನ್ನೋದು ಬೇಡ, ಇದನ್ನ ಚಿಕ್ಕೆರೂರು ಅನ್ನೋದು ಮಾಡಿ ಅದನ್ನ ಒಂದು ಹೆಸರಿಟ್ಟು ಚಿಕ್ಕೆರೂರು ಅಂತ ಮಾಡಿದ್ರಂತ. ಅಷ್ಟು ಮಾತ್ರ ಗೊತ್ತು ಸರ್ ನಮ್ಗೆ. ಅವೆಲ್ಲ ಈ 60 ವರ್ಷ 70 ವರ್ಷ ಹಿಂದೆ ನಮ್ಮ ತಂದೆಯವ್ರ ಕಾಲದಲ್ಲಿ ಮಾಡಿದ್ದಂಥದ್ದು. ಸರ್, ತಮ್ಮ ಒಂದು ಗ್ರಾಮದಲ್ಲಿ ಎಷ್ಟು ಜನಸಂಖ್ಯೆ ವಾಸಿಸ್ತಾ ಇದೆ, ಅದರ ಒಂದು ಅಂಕಿಅಂಶವನ್ನ ತಿಳಿಸೋದಾದ್ರೆ? 2,000 ಬರ್ತಾರೆ ಸರ್. 2,000 ಮತದಾರರ ಸಂಖ್ಯೆನೆ 1900 ಹತ್ರ 1800-1900 ಸರ್. ಎಲ್ಲ ಒಂದು 2,500 ಜನ ಇದೆ. ಈಗ 7,000 ಇದೆ. ಮತದಾರರು ಒಂದು 1,000 ಇದೆ. 1,800 2,000 ಹತ್ರ ಸೆಕೆಂಡ್ ಫಸ್ಟ್ 2 ಇದೆ. ಸರ್, ತಮ್ಮ ಒಂದು ಗ್ರಾಮದ ಸುತ್ತಮುತ್ತಲಿನ ಭೌಗೋಳಿಕ ಲಕ್ಷಣ ಆಗಿರ್ಬೋದು ಹಾಗೂ ನೈಸರ್ಗಿಕ ಸಂಪನ್ಮೂಲಗಳ ಬಗ್ಗೆ ತಿಳಿಸೋದಾದ್ರೆ? ಮಾದಾಪುರ ಹೊಳೆ ಇದೆ. ನಮ್ಗೆ ಇದು ಕೊಡಗು
ಕೊಡಗು ಮಳೆ ಆದ್ರೆ ಮಾತ್ರ ನಮ್ಮ ಕೆರೆಗಳು 2 ಕೆರೆ ಇದೆ. ಆ ಕೆರೆ ತುಂಬಿದಾಗೆ ಅಂತರ್ಜಲ ಹೆಚ್ಚಳ ಆಗೋದು ಖಂಡಿತ. ಅದೇನಾದ್ರು ಕೆರೆಗಟ್ಟೆಗಳು ತುಂಬಲಿಲ್ಲ ಅಂತಂದ್ರೆ ನಮ್ಗೆ ಕೊಳವೆ ಬಾವಿ ಪ್ರಾರಂಭ ಆಗಿ ಅದು ಗ್ಯಾಪ್ ಹೊಡೆಯೋ ಪರಿಸ್ಥಿತಿನೂ ಬರ್ತದೆ. ಆದ್ರೆ ಇಲ್ಲಿ ಏನಂತಂದ್ರೆ ಕೆಲವರು ಇದು ಅದನ್ನ ಕೆಲಸ ಮಾಡ್ಬೇಕಾದ್ರೆ ಅದು ನರೇಗಾ ಕೆಲಸದಲ್ಲಿ ಕೆಲಸ ಮಾಡಿದ್ರೆ ಹೂಳೆತ್ತಿ ನಾಟು ಮಾಡಿದ್ರೆ ಅದು ಪ್ರಯೋಜನ ಕೊಳವೆ ಬಾವಿ ಇರೋಂಥವ್ರು ಎಲ್ಲ ಪ್ರತಿಯೊಬ್ಬರಿಗೂ ಇರದೆ ಸಹ ಟೋಟಲಿ ಆಗುತ್ತೆ. ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ರಾಜಕೀಯ ಪಿತೂರದಲ್ಲಿ ಕೊಳವೆ ಬಾವಿ ಇದ್ ಮಾಡ್ಬೇಕಾದ್ರೆ ಏನಾದ್ರು ತೊಂದರೆ ಕೊಡೋದು. ಆಗ ಮಾಡ್ಬೇಕಾದ್ರೆ ಒಬ್ರು ಬೇಸರ ಆಗಿ ನಮ್ಮಲ್ಲೇ ನಾವು ಮಾಡಿಸಿದೋ ನಮ್ಗೆ ಏನಂತಂದ್ರೆ ಅಂತರ್ಜಲ ಹೆಚ್ಚಲಿ ನಮ್ಮ ಸುತ್ತಮುತ್ತ ಎಲ್ಲ ಬೋರ್ ಕೊಳವೆ ಬಾವಿಗಳಿಗೆ ಇಂಪ್ರೂವ್ಮೆಂಟ್ ಆಗ್ಲಿ ಅಂತ ನಾವು ಮಾಡಿದ್ವಿ. ನಾವು ಅವಾಗ್ಲೂ ಕೂಡ ಮಾಡ್ಕೊ ಬಂದಿದೀವಿ, ಇವಾಗ್ಲೂ ಕೂಡ ಹಾಕಿದ್ವಿ, ಮಾಡಿಸ್ತೋ. ಆಮೇಲೆ ಇವಾಗ ಎಲ್ಲ 2 ಸರಿ ಮಾಡಿದ್ವಿ, ಈಗ 3 ಸರಿ ಈಗಲೂ ಇದ್ ಮಾಡಿದ್ವಿ, ಏನೋ ಆಕ್ಷೇಪಣೆ ಮಾಡಿದ್ವಿ. ಕೊಳವೆ ಬಾವಿ ಒಳಗೆ ಒಳ್ಳೇದಾಗ್ಲಿ, ಚೆನ್ನಾಗಿ ನೀರು ಇದ್ ಮಾಡ್ಲಿ. ನಿಮ್ಗೆ ಗೊತ್ತಲ್ಲ ಸರ್ ಇವಾಗ ಪರಿಸರ ಯಾವ ತರ ಇತ್ತು, ಹಿಂದೆ ನಮ್ ತಂದೆ ಕಾಲದಲ್ಲಿ ಯಾವ ತರ ಇದ್ರು, ಅವಾಗ ಸೌದೆಯಲ್ಲಿ ಮಾಡ್ಕೊಂಡು ಚೆನ್ನಾಗಿದ್ರು, ಈಗ ಆಕ್ಟಿವ್ ಆಗಿದ್ರು. ಈಗೆಲ್ಲ ಆರೋಗ್ಯ ಇದ್ರಿಂದ ನಮ್ಗೆ ಏನ್ ಮಾಡ್ತಾರೆ, ನಾವ್ ಹೇಳೋದನ್ನ ನಾವು ಹೇಳದ ಚುನಾಯಿತಿಗಳು ಇದು ಹೇಳಿದಾಗ ಸಾರ್ವಜನಿಕರು ಅದನ್ನ ತಿಳ್ಕೊಳ್ಳಲ್ಲ. ಏನೋ ಹೇಳ್ತಾರೆ, ಏನೋ ಒಯ್ತಾರೆ ಅನ್ನಂಗ್ ಇದ್ ಮಾಡ್ತಾರೆ. ಆಗ ಅವ್ರಿಗೆ ಆದಾಗ ಏನ್ ಮಾಡ್ತಾರೆ. ಪ್ರಸ್ತುತ ತಮ್ಮ ಒಂದು ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳು ಯಾವ ರೀತಿಯಾಗಿದೆ, ಅವುಗಳ ಒಂದು ನಿರ್ವಹಣೆ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ? ರೋಡ್ ಸರ್ ಮಾಮೂಲಿ ಮೆಟ್ಲಿಂಗು, ನಮ್ಮ ಹೊಲ ನಮ್ಮ ರಸ್ತೆ ಅಂದ್ಬಿಟ್ಟು ಮೆಟ್ಲಿಂಗು 5 ಲಕ್ಷ ಕೊಡ್ತಿದ್ರು ಮೆಂಬರ್ ಆಗಿ. 2 ರೋಡ್ ಕೊಟ್ರು, ಅದನ್ನ ಮಾಡಿಸ್ತೋ. ಎಲ್ಲೆಲ್ಲಿ ಇದಾಗಿದೆ ಅಂದ್ಬಿಟ್ಟು ಮಾಡಿಸ್ತೋ. ಅವಾಗ ಏನಾಯ್ತು ಅಂತಂದ್ರೆ ಇವಾಗ ಒಬ್ಬ ಮೆಂಬರ್ಗೆ 2 ಲಕ್ಷ ರೂಪಾಯಿ ಮಾತ್ರ ಅವಕಾಶ ಅಂತ ಇದ್ ಮಾಡೋರೆ. ಅದ್ರಲ್ಲೂ ಕುಂಠಿತ ಆಯ್ತು. ಆಗ ನಾವ್ ಏನು ಮಾಡಕ್ ಆಯ್ತಾ ಇಲ್ಲ. ಒಂದು ಮಿನಿಮಮ್ ಒಂದ್ 5 ಲಕ್ಷ ಆದ್ರೆ ಒಂದಷ್ಟು ದೂರ ರೋಡ್ ಆಗುತ್ತೆ. 2 ಲಕ್ಷಕ್ಕೆ ಏನು ಮಾಡಕ್ ಆಯ್ತಲ್ಲ ಸರ್. ಅಲ್ಲಿಂದ ಕಳೆದು ಇವಾಗ ಡ್ರೈನೇಜ್ ಸರ್, ಅದು ಸರ್ ಇಷ್ಟು ಮೀಟರ್ ಅಂತ ಇದ್ ಮಾಡ್ತಾರೆ. ಅದನ್ನು ಜಾಸ್ತಿ ಕೊಡ್ತಿಲ್ಲ, 3 ಲಕ್ಷ ಅಷ್ಟರೊಳಗೆ ಇದ್ ಮಾಡಿ ಅಂತಾರೆ. ಮೆಂಬರ್ಗೆ 5 ಲಕ್ಷ 6 ಲಕ್ಷ ಲೆವೆಲ್ ಕೊಡ್ತಾ ಇದಾರೆ. ಆಮೇಲೆ 2 ದನಿನ್ ಕೊಟ್ಟಿಗೆ ಕುಡಿ ಅಂತಾರೆ. ಆಮೇಲೆ ಈಗ ಏನಾಗಿದೆ ಅಂತಂದ್ರೆ ಆ ವರ್ಷನೇ ಮಾಡ್ಬೇಕು ಅನ್ನೋದು ಕಡೆ ಮಾಡಿದೆ. ಆಮೇಲೆ ನಮ್ಗೆ ಅದನ್ನ ನಾವು ಜಾನುವಾರು ಕೊಟ್ಟಿಗೆಗಳನ್ನು ಕೊಟ್ಟಿರ್ತೀವಿ, ಅವರು ನಮ್ಗೆ ಹೇಳ್ಬೇಕು ಈ ವೈರಲ್ಲಿ ಮಾಡಿ ಇಂತಂತ ಹೇಳ್ತೀವಿ, ನಾವೇನ ಕೊಟ್ಟಿರ್ತೀವಿ ನಾವು. ಹಂಗಾಗಿ ಸುಮಾರು ಒಂದು 10, 15, 20 ಕೊಟ್ಟಿಗೆಗಳನ್ನ ಇದ್ ಮಾಡಿದ್ರು. ಏನ್ ಮಾಡಿದ್ರು, ಆ ವರ್ಷದ ಮಾಡೋದನ್ನ ಡಿಲೀಟ್ ಮಾಡಿದ್ರು. ಅವರು ಕಟ್ಕೊಂಡಿರ್ತಾರೆ, ಏನೋ ಮಾಡಿರ್ತಾರೆ. ಅದನ್ನ ಏನಾಯ್ತಂದ್ರೆ ಕ್ಲೋಸ್ ಆಯ್ತು ಅನ್ನೋದು. ಆಗ ನಮ್ಗೆ ಏನಂತಂದ್ರೆ ಜನಪ್ರತಿನಿಧಿಗಳಿಗೆ ಸಾರ್ವಜನಿಕರು ಬೈತಾರೆ, ಕೊಡುಗೆ ಮಾಡಿಸ್ರಿ, ಬಿಲ್ ಮಾಡಿಸ್ತಿಲ್ಲ, ಕೊಡುಗೆ ಎಲ್ಲ ಆಯ್ತು ಅಂದ್ರೆ. ಅಂದ್ರೆ ಇವರು ಅದನ್ನ ಈ ರೀತಿ ಆಯ್ತದೆ ಅಂತ ನಮ್ಗೆ ಮಾಹಿತಿಗಳು ಕೊಟ್ರೆ ನಾವು ಅವ್ರಿಗೆ ಕೊಡ್ತೀವಿ, ಏನು ಈ ತರ ಮಾಡ್ಕೋಬೇಕು ಅಂತ ಹೇಳ್ತೀವಿ. ಹಂಗಾಗಿ ಸರ್ ನಾವು ಕೊಟ್ಟಿಗೆನೂ ಒಂದ್ 20 ಕೊಟ್ಟಿಗೆ ಡಿಲೀಟ್ ಆಯ್ತು. ಆಮೇಲೆ ಸರ್ ಈಗ ರಸ್ತೆ ಮತ್ತೆ ಚರಂಡಿ ಆಮೇಲೆ ಬೂದು ನಿರ್ವಹಣೆ ಮಾಮೂಲಿ ಅವೆಲ್ಲಾನು ಹೇಳ್ದಾಗ ಮಾಡಿ ಅಂತಾರೆ. ತೋರಿಸ್ದಾಗಲ್ಲ ಇಂಥ ಜಾಗದಲ್ಲೇ ಮಾಡ್ಬೇಕು ಅಂತಂದ್ರೆ, ಎಲ್ಲಿ ಸೌಕರ್ಯ ಮಾಡ್ಕೋಬೇಕು ಆ ಜಾಗದಲ್ಲಿ ಮಾಡಿದ್ರು ಇದ್ ಮಾಡ್ತಾರೆ. ಆಮೇಲೆ ನಾವು ಮಾಡಿದ್ರು ಇವಾಗ ಸರ್ ಕೆಲಸ ಮಾಡಕೈತಿಲ್ಲ. ಬೀದಿ ದೀಪಗಳು ಸರ್, ನಾವು ಬೀದಿ ದೀಪಗಳನ್ನ ಯಾವತ್ತೂ ಅಷ್ಟೇ ಫೋನ್ ಮಾಡಿ PDO ಸರ್ಗೆ ಹೇಳಿ, ಕಂಟ್ರೋದರಿಗೆ ಇದ್ ಮಾಡಿ ಬೀದಿ ದೀಪ ಏನಾದ್ರು ಹೆಚ್ಚಿಗೆ ಆ ಗಂಟೆಲಿ ಫೋನ್ ಮಾಡಿ ನಾವು ಅದನ್ನ ಯಾವತ್ತೂ ಕೂಡ ಕತ್ಲೆ ಆಗೋ ರೀತಿ ಬೆಳಕಿಗೋಸ್ಕರ ನಾವು ಇದ್ ಮಾಡಿದೀವಿ. ಯಾವುದೇ ಒಂದು ಬಲ್ಬ್ ಹೋದ್ರು ಕೂಡ ಮಾಡ್ಕೊಂಡ್ ಬಂದಿದೀವಿ ಸರ್. ಬೀದಿ ದೀಪದಕ್ಕೇನು ತೊಂದರೆ ಇಲ್ಲ, ಮಾಡ್ಕೊಂಡು ಯಾವ್ದೇ ಬಲ್ಬ್ ಎಷ್ಟು ಎಲ್ಲೇ ಹೋಗಿರ್ತದೋ ಅದು ಇನ್ಫಾರ್ಮೇಶನ್ ಮಾಡಿ ನಾವು ಬೀದಿ ದೀಪ ಅದನ್ನ ಪಕ್ಕ ಇದ್ ಮಾಡ್ತೀವಿ ಸರ್. ತಮ್ಮ ಒಂದು ಗ್ರಾಮದ ನೈರ್ಮಲ್ಯ ನಿರ್ವಹಣಾ ವ್ಯವಸ್ಥೆ ಯಾವ ರೀತಿಯಾಗಿದೆ, ಹಾಗೂ ಕಸ ವಿಲೇವಾರಿ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ? ಕಸ ವಿಲೇವಾರಿ ಅದನ್ನ ಟಾಟಾ ಎಸಿ ಬಂತು. ಅದಿನ್ ಬಂದ್ಮೇಲೆ ಒಂದ್ 2-3 ವರ್ಷ 4-5 ವರ್ಷ ನಿಂತಿತ್ತು. ಅವಾಗ ನಾವು ಅಲ್ಲಿ ಯಾರು ಪಂಚಾಯತಿಲಿ ಅದ್ರ ಬಗ್ಗೆ ಗಮನ ಹರಿಸ್ತಿಲ್ಲ, ಅಧ್ಯಕ್ಷರಲ್ಲಿ ಸದಸ್ಯರುಗಳಲ್ಲಿ. ಅಲ್ಲಿಗೆಲ್ಲ ನಾವು ಅದನ್ನ ಕಾರ್ಯರೂಪಕ್ಕೆ ತಗೊಂಡ್ರು ಸಣ್ಣ ನಾಯಕರು ನಾವೇ. ಇದನ್ನ ಗಾಡಿ ಬೇರೆಯವ್ರ ಮನೆ ಹತ್ರ ನಿಂತ್ಕೋಬಾರ್ದು, ಇದಕ್ಕೆ ಮರ್ಯಾದೆ ಅಂತಂದ್ರೆ ಪಂಚಾಯತಿ ಹತ್ರನೇ ನಿಂತ್ಕೋಬೇಕು, ಆ ಕೆಲ್ಸಕ್ಕೆ ತಗೊಳ್ಬೇಕು ಅಂದ್ಬಿಟ್ಟು ಅವರು ಸ್ವಸಹಾಯ ಸಂಘದಲ್ಲಿ ತಗೋಬೇಕು ಅಂತಂದ್ರು. ಆಗಿಬ್ರನ್ನ ತಗೊಂಡು, ಒಬ್ರು ಡ್ರೈವರು ಒಬ್ರು ಹೆಲ್ಪರ್ ತಗೊಂಡು ಅದನ್ನ ಕಾರ್ಯರೂಪ ತಗೊಂಡ್ಬಂದು ಮೆಂಬರ್ಗಳಲ್ಲಿ ಅಷ್ಟು ಇದ್ ಮಾಡ್ತಿದ್ದಿಲ್ಲ. ನಾವು ಅದನ್ನ ಹೋಯ್ದಾಗ ಬೇರೆ ಬೇರೆ ಕಡೆ ಮೀಟಿಂಗ್ ಹೋದಾಗ ಮಾತಾಡ್ತಿದ್ರು. ಸೋಮವಾರ ಮತ್ತೆ ನಮ್ಮ ಪಂಚಾಯತಿಲಿ ಯಾವ್ದಾರ ಕಾರ್ಯಕ್ರಮಗಳು ಪ್ರಿಪರೇಟರಿ ಕಮಿಟಿಲಿ ನಮ್ಮನ್ನ ಕರೆಸಿದಾಗ ನಾವು ಅದನ್ನ ತಿಳ್ಕೊಬಂದು, ಇವ್ರು ಏನೇ ಮಾತಾಡಿದ್ರು ಇದ್ ಮಾಡಿದ್ರು
ನಾವು ಅದ್ರ ಬಗ್ಗೆ ಜವಾಬ್ದಾರಿ ತಗೊಂಡು ಅದನ್ನ ಸ್ಟಡಿ ಮಾಡಿ ಅದನ್ನು ಒಂದು ಕಸ ಇಳುವರಿ ಘಟಕ ಮಾಡಿದ್ರು ಚಾಮನಹಳ್ಳಿ ಉಂಡಿಲಿ. ಅದು ಎಲ್ಲ ಒಂದ್ 3 ವರ್ಷ ಎಲ್ಲ ಸತ್ತ ಬೆಳ್ಕೊಂಡಿತ್ತು. ಅದನ್ನ ತೆರವುಗೊಳಿಸಿ ಅದನ್ನ ಕ್ಲೀನ್ ಮಾಡಿಸಿ ಅದನ್ನ ನಡೆಸ್ತಾ ಇದೀವಿ ಸರ್. ಮನೆಗೆಲ್ಲ ಬಕೆಟ್ ಕೊಟ್ಟಿದ್ದು. ಈಗ ಅವರು ವಾರಕ್ಕೆ ಇಂಥ ದಿನ ಅಂತ ಹೇಳ್ಬಿಟ್ಟು ಕಸನ, ಒಣ ಕಸ ಹಸಿ ಕಸನ ಡೆಲಿವರಿ ಇದ ತಗೋಗಿ ಅದನ್ನ ಆ ಕಡೆ ಅದು ಏನೇ ಯಾವ್ದು ಒಣ ಕಸನೇ ಒಂದ್ ಸೈಡು, ಹಸಿ ಕಸನ ಒಂದ್ ಸೈಡ್ ಮಾಡಿಸ್ತಾ ಇದೀವಿ ಸರ್. ಅದು ಮಾಡ್ತಾ ಇದೀವಿ ಖಂಡಿತ. ನಮ್ಮ ಪಂಚಾಯತಿಲಿ ಈ ಏರಿಯಾದಲ್ಲಿ ಯಾರು ಮಾಡ್ತಿಲ್ಲ, ಮಾಡಿರ್ಬೋದು ಬೇರೆ ಕಡೆ, ನಾವಂತೂ ಖಂಡಿತ ಮಾಡಿಸ್ತೇವೆ. ಅಂದ್ರೆ ಕಸ ವಿಲೇವಾರಿ ತಮ್ಮ ಒಂದು ಗ್ರಾಮ ಪಂಚಾಯಿತಿಯ ಕಡೆಯಿಂದ ಸುಗಮವಾಗಿ ಈಗ ನಡೀತಾ ಇದೆ. ನಮ್ಮ ಪಂಚಾಯತಿ ಯಾವ್ದೇ ಊರ್ಗೂ ತಪ್ಸ್ಕೊಳ್ಳೋ ಸುವಾಯ್ತು ಬರ್ತದ. ನಾವು ಇಂಥ ದಿನ ಅಂತ ಡೇಟ್ ಫಿಕ್ಸ್ ಮಾಡಿದ್ವಿ. ಆ ದಿನದಲ್ಲಿ ಅವ್ರಿಗೆಲ್ಲ ರೂಮ್ ಮುಡ್ಸಿದೀವಿ. ಈಗ ಕೆಲವರು ಈಗ ಲೇಡೀಸ್ಗಳು ಮಾಮೂಲಿ ಅವ್ರಿಗೆ ಏನಾಯ್ತದ ಅಂತಂದ್ರೆ ಗರ್ಭಕೋಶ ಮತ್ತೆ ಪ್ರಾಬ್ಲಮ್ ಆಗುತ್ತೆ ಅಂತ ಎಲ್ಲ ಮಾಹಿತಿ ಕೊಡ್ತೀವಿ ನಾವು. ಕುಡಿ ನಿಮ್ಗೆ ಮುಂದೆ ತೊಂದರೆ ಆಯ್ತಿದೆ, ಆ ಒಲೆಗೆ ನಾವು ನೀರ್ ಕಾಯಿಸ್ಬೇಕಾದ್ರೆ ಅದೆಲ್ಲ ಹಾಕ್ಬರಿ, ಕ್ಯಾನ್ಸರ್ ಬರ್ತದಂತ ಎಲ್ಲ ರೂಮ್ ಮುಡ್ಸಿದೀವಿ. ನಾವು ಕೂಡ ಎಲ್ಲ ಮುಡಿಸಿ ಅದನ್ನ ಕಾರ್ಯ ತಗೊಬಂದು ನಮ್ಮ ಪಂಚಾಯತಿಲಿ ಸರ್ ಏನೇ ಅನುದಾನ ಬರ್ಲಿ ಬಿಡ್ಲಿ ಎಲ್ಲಾನು ಕೂಡ ನಾವು ಇಲ್ಲಿವರೆಗಂಟ ನೆರವೇರಿಸಿದೀವಿ. ಯಾವ್ದು ಕುಂಠಿತ ಮಾಡಿಲ್ಲ. ಅದು ಮನೆಯಿಂದ ಬರಕ ಬೇರೆಯವರು ಬರ್ಲಿಲ್ಲ ಅಂದ್ರು ಅಡ್ಜಸ್ಟ್ ಮಾಡಿ ಮಾಡಿದೀವಿ ಸರ್. ಮೆಚ್ಚುಗೆ ಇದೆ, ಮಾಡಿದೀವಿ. ತಮ್ಮ ಒಂದು ಗ್ರಾಮದಲ್ಲಿ ಸಾರ್ವಜನಿಕರಿಗೆ ಲಭ್ಯ ಇರುವಂತಹ ಶಿಕ್ಷಣ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಹಾಗೂ ಸಾರಿಗೆ ವ್ಯವಸ್ಥೆ ಆಗಿರ್ಬೋದು ಯಾವ ರೀತಿಯಾಗಿ ದೊರಕ್ತಾ ಇದೆ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ? ಸ್ಕೂಲಲ್ಲಿ ಏನೇ ತೊಂದ್ರೆ ಏನಿಲ್ಲ, ಎಲ್ಲರೂ ನಮ್ಮನ್ನು ಸ್ಪಂದಿಸ್ತಾರೆ. ಏನೇ ಕಾರ್ಯಕ್ರಮಗಳು ಸ್ಪಂದಿಸ್ತಾರೆ. ಪಂಚಾಯತಿ ಮೆಂಬರ್ ಅಂತಂದ್ರೆ ಬರೀ ಮೆಂಬರ್ ಅಂತಂದ್ರೆ ಅವ್ರಿಗೆ ರೈಟ್ಸ್ ಇರೋದು. ಸ್ಕೂಲಲ್ಲಿ ಹೋಗಿ ಯಾವ ತರ ಉಪಹಾರ ಕೊಡ್ತಿದ್ದಾರೆ ಅದನ್ನು ಚೆಕ್ ಮತ್ತೆ ಅವ್ರಿಗೆ ಇದಿರ್ತದೆ, ರೈಟ್ಸ್ ನೋಡ್ಬೋದು, ಚೆಕ್ ಮಾಡ್ಬೋದು. ಆಮೇಲೆ ಅಂಗನವಾಡಿಲೂ ಕೂಡ ಮಾಡ್ಬೋದು. ಎಲ್ಲಾನು ಅದನ್ನು ಕೂಡ ಮಾಡ್ಬೋದು. ಶೌಚಾಲಯ ಮಾಡಿಸ್ಕೊಟ್ಟಿದ್ವಿ, ಎಲ್ಲ ಶೌಚಾಲಯ ಮಾಡಿದ್ವಿ. ಮುಂದ್ಗಡೆ ಪ್ರಿಂಟ್ ನೇಮ್ ಇದಾಗಿತ್ತು ಸರ್. ಅದು ಇವಾಗ ಯಾರೋ ಒಂದು ಮಾಡಿಸಿದ ಸರ್, 50 ಫೈನಾನ್ಸ್ 15 ಹಣಕಾಸು ಮಾಡಿಸಿದ. ಯಾರ ಕಂಟ್ರಾಕ್ಟ್ದಾರರು ಬಂದು ಅದನ್ನ ಒಳಗಡೆ ಡಿಶ್ ತಗೋಬೇಕಾದ್ರೆ ತೆರವುಗೊಳಿಸ್ತಾರೆ. ಅದನ್ನ ಮಾಡಿಸ್ತೀವಿ ಅಂತ ಹೇಳಿದ್ರು ಸರ್. ಅದನ್ನು ಮಾಡಿದ್ವಿ. ಶಿಕ್ಷಣ ಇದಾಗೈತೆ ನಮ್ಮ ಪಂಚಾಯತ್ಲಿ. ಶಿಕ್ಷಣ ಆಗಿರ್ಬೋದು, ಆಮೇಲೆ ಮಾಮೂಲಿ ಅಂಗನವಾಡಿ ಎಲ್ಲರೂ ಕೆಲಸ ವರ್ಕರ್ ಮಾಡೋರು ಮಾಡ್ತಾರೆ ಸರ್. ಕೆಲಸಗಳು ಮಾಡ್ತಾರೆ. ಏನ್ ಹೇಳ್ತೀವಿ ಅದಕ್ಕೆ ಮಾಡ್ತಾರೆ ಸರ್. ಯಾರ್ಯಾರಲ್ಲಿ ನಾವು ಏನ್ ಹೇಳಿದ್ರು ಸಾರ್ವಜನಿಕರಿಗೆ ಆಮೇಲೆ ಕೊರೋನಾ ಟೈಮಲ್ಲಿ ಅವರು ಮೇಂಟೆನೆನ್ಸ್ ಮಾಡವ್ರೆ ಸರ್. ನಾವು ಕೊರೋನಾ ಟೈಮಲ್ಲಿ ನಾವು ಪಂಚಾಯತಿ ಮೆಂಬರ್ ಆಗಿ ಇದ್ಕೊಂಡು ನಮ್ಮ ಇದರಲ್ಲಿ ಚೆನ್ನಾಗಿ ಇದಾಗಿರಿ, ಆಕ್ಟಿವ್ ಆಗಿರಿ, ಕಾಯಿಲೆ ಕೊರೋನಾ ಮಹಾಮಾರಿಯಿಂದ ತೊಂದರೆಗಳಾಯ್ತದ ಅಂತ ಎಲ್ಲಾನು ಹೇಳಿ ನಮ್ಮ ಪಂಚಾಯತಿ ಸುರಕ್ಷಿತವಾಗಿ ಇಟ್ಕೊಂಡು ಮಾಡಿ. ಆಮೇಲೆ ಸರ್ ಅದನ್ನ ಯಾರು ಕೂಡ ಪಂಚಾಯತಿಲಿ ಚುನಾಯಿತರಾಗಿ ಇಲ್ಲಿವರೆಗೆ ನಮ್ಮ ಈ ಬಾಡಿಲಿ ನಾನೇ ಪ್ರಥಮ ಬಾರಿಗೆ ಚರಂಡಿನ ಕ್ಲೀನ್ ಮಾಡಿಸಿ ಬೇರೆ ಕಡೆ ಅದನ್ನ ಟ್ರಾನ್ಸ್ಫರ್ ಮಾಡಿ ಸೊಳ್ಳೆಗಳು, ಡೆಂಗಿಗಳು ಏನು ಬರಬಾರ್ದು ಸೊಳ್ಳೆಗಳಿಂದ ಪ್ರಥಮವಾಗಿ ನನಗೆ ಅದು ಹಣಕಾಸು ಎಫೆಕ್ಟ್ ಮಾಡಂತೆ ಯಾರು ಬೇಕಾದ್ರೂ ಕೇಳಿಬೇಕಾದ್ರೆ ನಾವಾಗ ಹೇಳಿದೀವಿ. ಸಾರ್ವಜನಿಕರು ಕೇಳಿದ್ರು ಬೇಕಾದ್ರೆ ಓಕೆ, ನಾನು ಕ್ಲೀನ್ ಮಾಡಿಸಿ ನಮ್ಮ ವಾರ್ಡನ್ನ ನಾನು 5 ವರ್ಷ ಚುನಾಯಿತನಾಗಿ 5 ವರ್ಷ ಕೂಡ ನಾನು ವರ್ಷಕ್ಕೊಂದ್ಸರಿ ಎಲ್ಲ ಕ್ಲೀನ್ ಮಾಡಿಸಿ, ಯಾವಾಗ ಮಳೆ ಬಂದಾಗ ಹೋಗಿರ್ತದೆ, ಬೇರೆ ಟೈಮ್ ಎಲ್ಲ ತುಂಬಿರ್ತದೆ, ಅವ್ರನ್ನ ಬೇರೆಯವ್ರನ್ನ ಕರ್ಕೊಂಬಂದು ಒಂಚೂರು ಅದು ಇರಬಾರ್ದು ತಗೋಗಿ ಬೇರೆ ಕಡೆ ಯಾಕೆ ವ್ಯವಸ್ಥೆ ಮಾಡಿದೀನಿ. ಯಾರು ಕೂಡ ಇಲ್ಲಿವರೆಗಂಡೆ ಚುನಾಯಿತರಾದ್ರು ಮಾಡಿಲ್ಲ, ಆ ಕೆಲಸ ಮಾಡಿದೀನಿ. ಈ ಆರೋಗ್ಯ ವ್ಯವಸ್ಥೆಯ ಬಗ್ಗೆ ತಿಳಿಸೋದಾದ್ರೆ ಸರ್, ನಮ್ಗೆ ಹಾಸ್ಪಿಟ್ಲು ನಮ್ಗೆ ತುಂಬ ನಮ್ಮ ಪಂಚಾಯತಿಗೆ ಹಾಸ್ಪಿಟ್ಲ್ ಆಗ್ಬೇಕು ಸರ್. ಹಾಸ್ಪಿಟ್ಲ್ ಆಗ್ಬೇಕು. ಮತ್ತೆ ಈಗ ಸಾಪ್ಗಳಿದೆ ಗದ್ಗೆ, ಮಾದಾಪುರ ದೊಡ್ಡ ಹಾಸ್ಪಿಟ್ಲ್ ಅಂತಂದ್ರೆ ಕೋಟೆಗೆ ಹೋಗ್ಬೇಕು ಸರ್. ನಮ್ಗೆ 12 ಕಿಲೋಮೀಟರ್ 13 ಕಿಲೋಮೀಟರ್ ಅಂದ್ರೆ ನಮ್ಮ ಪಂಚಾಯತಿಗೆ ಹಾಸ್ಪಿಟ್ಲ್ ಆಗ್ಬೇಕು ಸರ್. ಹಾಸ್ಪಿಟ್ಲ್ ಪಂಚಾಯತಿಗೆ ಒಂದು ದೊಡ್ಡ ಹೆಡ್ ಕ್ವಾರ್ಟರ್ಗೆ ಹಾಸ್ಪಿಟ್ಲ್ ಬೇಕು. ತುಂಬಾ ಸಮಸ್ಯೆ ಇದೆ. ತಮಗೆ ಏನಾದ್ರು ತುರ್ತಾಗಿ ಸಮಸ್ಯೆಗಳಾದಂತ ಸಂದರ್ಭದಲ್ಲಿ ತೋರಿಸ್ಕೊಳ್ಳೋದಕ್ಕೆ ಆಗಲ್ಲ. ಲೈಟ್ ಪಾಪ ವೆಹಿಕಲ್ ಇರಲ್ಲ, ಒಬ್ರಿಗೆ ಹೋಗಕ್ಕಾಗಲ್ಲ. ಅಂತದ್ರಲ್ಲಿ ಇಲ್ಲೇ ಗುಣಮಟ್ಟದ ಏನಾದ್ರು ಫಸ್ಟ್ ಸ್ಟಾರ್ಟಿಂಗ್ ಇಲ್ಲೇ ಒಂದು ಚಿಕಿತ್ಸೆ ಸಿಗುತ್ತೆ ಅಂದ್ರೆ ತುಂಬಾ ಖುಷಿ ಅಲ್ಲ ಸರ್. ಹೌದು. ಬೇರೆ ಅಷ್ಟು ಹೋಗೋ ಗಂಟ ಅವಾಗ ಪ್ರಾಣ ಅಪಾಯ ಆಗುತ್ತೆ. ಅದು ಆಗ್ಬೇಕು ಸರ್. ಹೌದು, ಹಾಸ್ಪಿಟ್ಲ್. ಇನ್ನು ಸಾರಿಗೆ ವ್ಯವಸ್ಥೆ ಬಗ್ಗೆ ತಿಳಿಸೋದಾದ್ರೆ ಸರ್, ಸಾರಿಗೆ ವ್ಯವಸ್ಥೆ ಟೈಮಿಂಗ್ಸ್ ಪರವಾಗಿಲ್ಲ. ಅಂದ್ರೆ ಇವಾಗ ಟೈಮಿಂಗ್ಸ್ ಆಗೈತದೆ, 1-2 ಗಾಡಿ ಎಕ್ಸ್ಟ್ರಾ ಕೊಡ್ಬೇಕು. ಮಕ್ಕಳುಗಳು ಸ್ಕೂಲು ಮತ್ತೆ ಕಾಲೇಜ್ಗಳಿಗೆ ಹೋಗೋದ್ರಿಂದ ಸ್ವಲ್ಪ ತೊಂದ್ರೆ. ಆಮೇಲೆ ಇವಾಗ ಗ್ಯಾರಂಟಿ ಮಾಡ್ಬಿಟ್ಟು ಸರ್ ತುಂಬಾ ಹೋಗಕ್ಕೆ ತುಂಬಾ ಹಿಂಸೆ ಸರ್. ಆಧಾರ್ ಕಾರ್ಡ್ ತಗೋತಾರೆ, ಹೋಯ್ತಾ ಇರ್ತಾರೆ. ಕೆಲಸ ಇಲ್ಲ ಅಂತಂದ್ರೆ ಸುಮ್ಗೆ ಹೋಯ್ತಾ ಇರ್ತಾರೆ ಸರ್. ಅದೊಂದ್ರಿಂದ ಬಹಳ ಸರ್. ಪ್ರಸ್ತುತ ಸರ್ ತಮ್ಮ ಗ್ರಾಮದಲ್ಲಿ ಸಾಕ್ಷರತೆಯ ಪ್ರಮಾಣ ಯಾವ ಪ್ರಮಾಣದಲ್ಲಿ ಇದೆ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ?
ತಿಳುವಳಿಕೆ ಸರ್ ಎಲ್ಲರೂ ತಿಳ್ಕೊಂಡ್ರೆ ಒಂದ್ 20% ಗೊತ್ತಿಲ್ಲ ಅಂದ್ರೆ 80% ಆದಷ್ಟು ತಿಳುವಳಿಕೆ ಎಜುಕೇಟೆಡ್ ಏನ್ ಮಾಡ್ಬೇಕು ಅಂತ ಗೊತ್ತಿದೆ ಸರ್. ಸುಮಾರು 100ಕ್ಕೆ 80 ಭಾಗ ಜನರು ಎಲ್ಲಾ ರೀತಿಯ ಒಂದು ತಿಳುವಳಿಕೆಯಲ್ಲಾಗಿರ್ಬೋದು ಅಥವಾ ವಿದ್ಯಾರ್ಹತೆಯಲ್ಲಾಗಿರ್ಬೋದು ತಿಳ್ಕೊಂಡಿದ್ದಾರೆ. JJM ತಮ್ಮ ಗ್ರಾಮದಲ್ಲಿ ಯಾವ ಹಂತದಲ್ಲಿದೆ? ಜನರಿಗೆ ಇದರಿಂದ ಶುದ್ಧ ಕುಡಿಯುವ ನೀರು ಸಿಗ್ತಾ ಇದೆಯಾ? ಅದರ ಬಗ್ಗೆ ಹೇಳೋದಾದ್ರೆ ಸರ್, ನಮ್ಮಲ್ಲಿ ಶುದ್ಧ ಘಟಕ ಅದನ್ನ ವ್ಯವಸ್ಥೆಯಲ್ಲಿ ಪಂಚಾಯತಿ ಪರವಾಗಿ ಮಾಮೂಲಿ ಬಿಲ್ಡಿಂಗ್ ಅನ್ನ ಇದ್ ಮಾಡಿ ಅದನ್ನ ರಿಪೇರಿ ಮಾಡಿ ಅದು ಸಾರ್ವಜನಿಕರಿಗೆ ಒಂದು ಒಳ್ಳೇದಾಗ್ಲಿ ಅಂದ್ಬಿಟ್ಟು ಅದನ್ನ ಮಾಡಿಸ್ಕೊಟ್ಟು ಬಿಲ್ಡಿಂಗ್ ಇದ್ ಮಾಡಿದೀವಿ ಸರ್. ಧರ್ಮಸ್ಥಳ ಸಂಘದಿಂದ ಮಾಡವ್ರೆ, ನಡೀತಾ ಐತೆ. ಹಂಗೂ ನೀರನ್ನ ಇದು ಮಾಡ್ತಿಲ್ಲ ಸರ್. ಸರ್, ಜನರಿಗೆ ಅಂತಂದ್ರೆ ಶುದ್ಧ ಕುಡಿಯುವ ನೀರು ಅಂತಂದ್ರೆ ನಮ್ಮ ಅವಧಿಲೇ ಆದದ್ದು. ನಾನು ಅದಕ್ಕೆ ನೀರು ಮೇಲೆ ಅಧ್ಯಕ್ಷರು ಅಲ್ಲಿಗೆ ಕಮಿಟಿಗೆ ಅಧ್ಯಕ್ಷರಾಗಿ ನಾನು ಕೂಡ ಅದನ್ನ ನಮ್ದು ರೋಡ್ 2 ವರ್ಷದಲ್ಲಿ 2-3 ವರ್ಷ ರೋಡ್ ಇದಾಗ್ತು. ಆದಾಗ ಅದನ್ನ ನಾವು ಬೇರೆ ಕಡೆ ಪೈಪ್ ನಮ್ಮ 50 ಪೈನ್ಸ್ ಮತ್ತೆ ಬೇರೆ ಹಣಕಾಸಲ್ಲಿ ಅದನ್ನ 50 ಪೈನ್ಸ್ ತೆರವುಗೊಳಿಸಿ ಅದನ್ನ ನೀರು ಮತ್ತೆ ನೀರು ಅಂತ ನಮ್ದು ಯಾವಾಗ್ಲೂ ಪೈಪ್ ಹೊಡೆದೈತಿ ಸರ್. ಕುಡಿಬೇಕಾದ್ರೆ ಅದು ಬರ್ಬೇಕಾದ್ರೆ ರಸ್ತೆಯಲ್ಲಿ ಆ ನೀರು ಮತ್ತೆ ಅದ್ರೊಳಗಡೆ ಹೋಯ್ತಿತ್ತು. ಆಗ ಅದನ್ನ ರಸ್ತೆ ಇದಾದಾಗ ನಮ್ಗೆ ಯಾರು ಬೇರೆಯವರು ಇದ್ ಮಾಡ್ಲಿಲ್ಲ ಸರ್. ಪಂಚಾಯತಿ ಮಾಡ್ಬೇಕು, ಅವ್ರು ಇದ್ ಮಾಡೋದಂದ್ರು. ಆಗ ನಾನೊಬ್ಬ ಚುನಾಯಿತನಾಗಿದೆ. ನಾನು ಒಬ್ಬ ನಮ್ಮಲ್ಲಿ 4 ಜನ ಮೆಂಬರ್ ಆಗಿರೋದು. ಆದ್ರೂ ಕೂಡ ಒಬ್ರು ಸದಸ್ಯರು ಅದರಲ್ಲಿ ನಾನೊಬ್ರು ವಾಟರ್ ಮ್ಯಾನ್ ಅವ್ರು ತೀರ್ಕೊಂಡು ಅವ್ರ ಹೆಂಡತಿ ಮೆಂಬರು, ಅವ್ರ ಯಜಮಾನ್ರು ವಾಟರ್ ಮ್ಯಾನ್ ಆಗಿದ್ರು. ಆಗಿದ್ದಾಗ ನಾನು ಅದನ್ನ ಇಲ್ಲಿ ನೀರು ಕುಡಿಬೇಕಾದ್ರೆ ಸೂಕ್ತವಾಗಿರಲ್ಲ, ಗುಂಡಿ ಹೊಡೆದಾಗ ನೀರು ಕಸ ಮತ್ತೆ ಎಲ್ಲ ಒಯ್ತದಂತ ಆಗಿದ್ರು ನಾನು ಅದನ್ನ ಇದ್ ಮಾಡಿಸಿ ಸೈಡ್ ಗಿಡ್ಸಿ ನಮ್ಮ ಊರಿನಲ್ಲಿ JJM ಹೇಳಿ ನೀರಿನಲ್ಲಿ ಇದ್ ಮಾಡಿ ನೀರೆಲ್ಲ ಹೋಯ್ತದ ಸರ್. ಎಲ್ಲ ಬೀದಿಗೆ ಹೋಯ್ತದ. ಒಬ್ರು ವಾಟರ್ ಮ್ಯಾನ್ ಇದ್ರು, ನಮ್ಮ ಅವಧಿಲಿ ಒಬ್ರು ವಾಟರ್ ಮ್ಯಾನ್ ಆಗಿ ಕೆಲಸ ಮಾಡ್ತಿದ್ರು. ಇದು ಮಾಮೂಲಿ ಕಂಪ್ಯೂಟರ್ ಕೆಲಸ ಮಾಡ್ತಿದ್ರು. ನಾವು ಇಲ್ಲ ನಮ್ದು 2000 ಮತದಾರರು ಇದಾರೆ, ನಮ್ಗೆ ಶುದ್ಧ ನೀರು ಕುಡಿಯೋ ನೀರಿನಲ್ಲಿ ಕರೆಕ್ಟ್ ಆಗಿ ಕೊಡ್ಬೇಕಂತ ಒಂದಿನ ಬಿಟ್ಟು ಒಂದಿನ ನೀರು ಕೊಡ್ಬೇಕಂತ ನಾನು ಅದನ್ನ ವ್ಯವಸ್ಥೆ ಮಾಡಿ ಆ ನೀರನ್ನ ಆತರ 2 ವಾಟರ್ ಮ್ಯಾನ್ ಹಾಕಿ ಆ ನೀರನ್ನ ಕರೆಕ್ಟ್ ಆಗಿ ಮೇಂಟೈನ್ ಮಾಡಿಸ್ತೀವಿ. ಅದು ಬ್ಲೀಚಿಂಗ್ ಪೌಡರ್ ಹಾಕಿ ತೊಳಸಿ, ಆಮೇಲೆ ಜಾನುವಾರು ತೊಟ್ಟಿಗಳೆಲ್ಲ ತೊಳಸ್ತೀವಿ. ಅದಕ್ಕೆಲ್ಲ ಕುಡಿಯೋ ಜಾನುವಾರುಗಳಿಗೂ ಶುದ್ಧ ಕುಡಿಯೋ ನೀರು, ನಮ್ಮ ಇವ್ರಿಗೆಲ್ರಿಗೂ ಸಾರ್ವಜನಿಕರಿಗೂ ನೀರನ್ನ ಇದ್ ಮಾಡಿ ಏನೇ ಸ್ವಚ್ಛತೆ ಮಾಡಿ ಅದಕ್ಕೆಲ್ಲ ಪೇಂಟ್ ಎಲ್ಲ ಮಾಡಿಸಿ ಇದಕ್ಕೆ ಟ್ಯಾಂಕ್ ಅದೆಲ್ಲ ಮಾಡಿಸಿದ್ವಿ ಸರ್. ನೀರಿನ ಬಗ್ಗೆ ಬಹಳ ತೊಂದರೆ ಆಯ್ತು. ಇವಾಗ 2 ವಾಟರ್ ಮ್ಯಾನ್ ಇದಾರೆ. ಒಬ್ಬರೇ ವಾಟರ್ ಮ್ಯಾನ್ ಇದ್ರು, ತುಂಬಾ ಸಮಸ್ಯೆ ಆಯ್ತಿತ್ತು. ಇವಾಗ ಏನಂತಂದ್ರೆ 2 ವಾಟರ್ ಮ್ಯಾನ್ಗೆ ಒಬ್ಬರಿಗೆ ಒಂದು ಟ್ಯಾಂಕ್, ಇನ್ನೊಬ್ರು 1 ಟ್ಯಾಂಕ್ ಅಂತ ಅದನ್ನ ಬಗೆಹರಿಸಿದ್ವಿ ಸರ್. ಮಾಡಿದ್ವಿ ನಮ್ಮ ಮೆಂಬರ್ ಎಲ್ಲ ಸೇರ್ಕೊಂಡು ನಮ್ಮ ಪಂಚಾಯತಿಲಿ ಮಾಡಿದ್ವಿ. ಈಗ ಜನರಿಗೆ ಶುದ್ಧ ಕುಡಿಯೋ ನೀರು ಸಿಗ್ತಾ ಇದೆ. ಸರ್, ನರೇಗಾ ಚಟುವಟಿಕೆಗಳ ಬಗ್ಗೆ ಹೇಳೋದಾದ್ರೆ ನರೇಗಾ ಚಟುವಟಿಕೆಗಳು ತಮ್ಮ ಗ್ರಾಮದ ಅಭಿವೃದ್ಧಿಗೆ ಹೇಗೆ ಪೂರಕವಾಗಿದೆ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ ನರೇಗಾದಲ್ಲಿ ಸರ್ ರಸ್ತೆ ಮಾಡಿದೀವಿ. ಇವಾಗ ಕುಂಠಿತ ಆಗಿತ್ತು. ಹಿಂದೆ 2 ವರ್ಷ BJP ಸರ್ಕಾರದಾಗ ಮಾಡಿದೀವಿ. ನರೇಗಾ ಕೆಲಸ ಮೆಂಬರ್ 15 ಲಕ್ಷ ನರೇಗಾ ಮಾಡವ್ರೆ. ನಾನು ಮೆಂಬರ್ ಇದರಲ್ಲಿ ನಮ್ಮ ವಾರ್ಡಲ್ಲಿ ಚರಂಡಿ ಸಮಸ್ಯೆ ಇತ್ತು. 20 ಲಕ್ಷ ರೂಪಾಯಿ ಚರಂಡಿನ ನರೇಗಾದಲ್ಲಿ ಚರಂಡಿ ಮಾಡಿಸಿದೀವಿ ಸರ್. ಮನೆ ಕೊಟ್ಟಿದೀವಿ. ಮನೆಗೆ PMOI ಮನೆಯಲ್ಲಿ ನಮ್ಮ ಪಂಚಾಯತಿಗೆ 200 ಚಿಲ್ಲರೆ ಮನೆ ಬಂದಿದ್ದು. ಅದ್ರಲ್ಲಿ ಅವಾಗ ನಾವು ಹಿಂದೆ ಇದ್ದ ಸದಸ್ಯರುಗಳು ಅದನ್ನ ಮಾಹಿತಿನ ಕರೆಕ್ಟ್ ಆಗಿ ಪಾಪ ಫಲಾನುಭವಿಗಳಿಗೆ ಅವರು ಬಡವರು ಬಗ್ರನ್ನ ನೋಡಿ ಅದನ್ನಲ್ಲಿ ಮಾಡ್ಬೇಕಾಯ್ ಸರ್. ಎಲ್ಲ ಕುತ್ಕೊಂಡು ಸೇರ್ಸಿದ್ರು. ಅದರಲ್ಲಿ ನಮ್ಗೆ ವಂಚಿತ ಆಯ್ತು. ಆದ್ರೂ ಪರವಾಗಿಲ್ಲ, ನಮ್ಮಲ್ಲಿ ಮನೆಗಳು ಅಂತೇನು ಸಮಸ್ಯೆ ಐತೆ ಸರ್. ಅದು ಮನೆಗಳು ಇನ್ನೂ ನಾವು ಇವಾಗ GPS ಮಾಡಿಸಿದೀವಿ. ನಾವು ಮನೆ ಇರೋರಿಗೆ ಮಾಡಿಸಿಲ್ಲ. ಯಾರು ತೀರಾ ಬಡವರು ಇದಾರೆ ಅವ್ರಿಗೆಲ್ಲ ಮಾಡಿಸಿದ್ವಿ ಸರ್. ನರೇಂದ್ರ ಇದ್ರ ಮನೆಗಳೇ ಬರ್ತಿದೆ, ಅದೇ ನಮ್ಗೆ ಸೂಕ್ತ ಅನ್ಬಿಟ್ಟು ಇದರಲ್ಲಿ ಅದು ಯಾವಾಗ ಬೇಕಾದ್ರೂ ಮಾಡಿಸ್ಬೋದು ಸರ್. ಅದರಿಂದ ಹೋಗಿ ಎಲ್ಲ ಮನೆಗಳಿಗೆ ಇದ್ ಮಾಡಿ GPS ಮಾಡಿ ನಾವೇ ನಿಂತ್ಕೊಂಡು ಪ್ರತಿ ಮೆಂಬರ್ ಎಲ್ಲ ನಮ್ಮ ಪಂಚಾಯತಿ ಅದನ್ನ ಮಾಡಿದೀವಿ ಸರ್. ಇವಾಗ ನಾವು ಕೊಟ್ಟಿಗೆಗಳು 20 ಕೊಟ್ಟಿಗೆಗಳು ಆವರ್ಸ್ ಮಾಡ್ಬೇಕು ಅಂದ್ರೆ ಅದು ಡಿಲೀಟ್ ಆಯ್ತು. ಹಂಗ ನಾವು ಮೆಂಬರ್ ಆದಾಗ ಒಂದು 20-25 ಕೊಟ್ಟಿಗೆಗಳನ್ನ ಹಂಗೆ ನನ್ನ ಮೆಂಬರ್ ಆಗಿ 2 ಕೊಟ್ಟಿಗೆ ಮಾಡಿ 3 ಕೊಟ್ಟಿಗೆ ಮಾಡಿ ಅಂದ್ರೆ ನನಗೆ ಬೇರೆಯವರು ಅವ್ರು ಕೇಳ್ಕೊಂಡು ಅವ್ರು ಮಾಡಿದವ್ರು ಈಸಿ ನಾನು ಅದನ್ನ ಸಹಾಯ ಮಾಡಿದೀವಿ ಸರ್. ಪಂಚಾಯತಿ ಕಡೆ ಮಾಡಿದ್ವಿ ಸರ್. ಕೃಷಿ ಹೊಂಡ ಮಾಡಿಸ್ತು ಅಂತಂದ್ರೆ ನಮ್ಮ ಸಾರ್ವಜನಿಕರು ಹೆಂಗೆ ಅಂತಂದ್ರೆ ಅವರು ತಿಳ್ಕೊಳಲ್ಲ. ಏನಕ್ಕೆ ಅಂತಂದ್ರೆ ಅದೊಂದು ಕೃಷಿ ಹೊಂಡ ಕೊಡ್ತೀವಿ. ಕೊಟ್ಟಾಗ ಅಂತಂದ್ರೆ ಅದು ಮಳೆ ನೀರು ಬಂದಾಗ ಆ ನೀರು ಅಲ್ಲಿ ಹಿಂಗದಾಗ ಈ ಕೊಳವೆ ಬಾವಿಗೆ ಹೆಲ್ಪ್ ಆಗುತ್ತೆ. ಅವ್ರು ಏನ್ ಮಾಡ್ತಾರೆ, ಕೆಲವ್ರು ಕೊಟ್ಟಾಗ ಒಂದ್ ಸ್ವಲ್ಪ ದಿನ ಇಟ್ಕೊಳ್ಳೋದು, ಆಮೇಲೆ ಬಿಲ್ ತಗೊಳ್ಳೋದು, ತಗೊಂಡಾಗ ಮುಚ್ಚಾಕ್ಬಿಡೋದು. ಮುಚ್ಚಾಕೋದು ಸರ್ಕಾರ ಆಗ ನಮ್ಗೆ
ಹಿಂಗ್ ಮಾಡಿದ್ರು ಅಂತ ಅದನ್ನ ನಿಮ್ಗೆ ನಾವು ಅದರ ಮಾಡಬೇಡಿಯಪ್ಪ ಅಂತ ಯಾರು ಮಾಡ್ಕತ್ತಾರ ಅವ್ರಿಗೆ ಅದೊಂದು ಮತ್ತೆ ಈಗ ನೀರ್ಗವಲೆ ಆಮ್ಯಾಕ ನೀರ್ಗವಲೆ ಕೊಟ್ಟಿದೀವಿ, ಆಮ್ಯಾಕ ಹೂಳೆತ್ತಕ್ಕೂ ಈಗ ಹಾಕ್ಸಕ್ ಮಾಡಿದ್ವಿ. ಜಸ್ಟ್ ಈಗ ನಮ್ಮ ಅವಧಿಲಿ ಮಾಡಿದೀವಿ ಸರ್. ನೀರ್ಗವಲೆ ಕೊಟ್ಟಿದೀವಿ, ಕೃಷಿ ಹೊಂಡ, ಆಮ್ಯಾಕ ಇದೆಲ್ಲ ಮಾಡಿದೀವಿ. ದನಿನ್ ಕೊಟ್ಟಿಗೆಗಳು ಇದ್ ಮಾಡಿದೀವಿ ಸರ್. ಮಾಡಿದೀವಿ ಇವಾಗ. ಪ್ರಸ್ತುತವಾಗಿ ಸರ್ ತಮ್ಮ ಒಂದು ಗ್ರಾಮದಲ್ಲಿ ಇನ್ನೂ ಏನೆಲ್ಲ ಸಮಸ್ಯೆಗಳು ಕಾಡ್ತಾ ಇದೆ, ಜೊತೆಗೆ ಇನ್ನೂ ಏನೆಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳು ಮುಂದಿನ ದಿನಗಳಲ್ಲಿ ಆಗ್ಬೇಕು, ಅದ್ರ ಬಗ್ಗೆ ಹೇಳೋದಾದ್ರೆ? ಸರ್ ಮುಂದಿನ ಅಂತಂದ್ರೆ ಸಿಸಿ ರಸ್ತೆಗಳಾಗಬೇಕು. ಎಲ್ಲೆಲ್ಲಿ ಇದು ಆಯ್ತೆ ರಸ್ತೆಗಳ ಕಿತ್ತೋಗ್ಬಿಟ್ಟವೆ, ಅಷ್ಟು ಹಿಂದೆ ಆಗಿದ್ದು. ಸಿಸಿ ರಸ್ತೆಗಳಾಗಬೇಕು. ಎಲ್ಲೆಲ್ಲಿ ಚರಂಡಿಗಳು ದೊಡ್ಡದಾಗ ಆಗ್ಬೇಕು. ಮನೆ ಮುಂದೆ ಚಿಕ್ಕ ಚರಂಡಿ ಇದೆ, ಅದು ದೊಡ್ಡದಾಗ ಮಾಡಿ ಆ ನೀರು ಒಂದು ನಿಲ್ಬಾರದು. ಆ ಕೆಲವುಗಳು ಮನೆಗಳಲ್ಲಿ ಸಾರ್ವಜನಿಕರು ಅವ್ರ ಮನೆಗಳ ಮುಂದೆ ಅವರೇ ಮಾಡ್ಕೊಂಡ ತಪ್ಪು. ಏನ್ ಮಾಡ್ಕತಾರೆ, ಈ ಕಾಂಕ್ರೀಟ್ ಹಾಕ್ಬಿಟ್ಟು ಅದ್ರ ಮೇಲೆ ಇದ್ ಮಾಡ್ಕೊಂಡಿರ್ತಾರೆ, ಅದನ್ನ ಫುಲ್ ಫಿಲ್ ಅಪ್ ಮಾಡ್ತಾರೆ. ಆಗ ಏನ್ ಮಾಡ್ತದೆ ಅಂತಂದ್ರೆ ಅಲ್ಲಿ ನೀರ್ ಬಂದದು ಅಲ್ಲಿ ಸ್ಟಾಕ್ ಆಗುತ್ತೆ. ಆಗ ಅವ್ರಿಗೆ ಸೂಕ್ತ ಅಂತ ಇದ್ ಮಾಡ್ಕೊಂಡಿರ್ತಾರೆ, ಮತ್ತೆ ಅವ್ರ ಪಕ್ಕದ ಮನೆಯವ್ರಿಗೆ ತೊಂದರೆ ಆಗುತ್ತೆ. ಏನಕ್ಕೆ ಅಂತಂದ್ರೆ ಸೊಳ್ಳೆಗಳನ್ನ ಬಂದು ಕೂತ್ಕೊಳ್ಳೋದು, ಅವ್ರ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ. ಅದು ಆಗಬಾರ್ದು. ಅವ್ರು ಏನ್ ಓಡಾಡ್ತೀವಿ ಅಷ್ಟಕ್ಕೆ ಮಾತ್ರ ಸೇಫ್ಟಿ ಮಾಡ್ಕೋಬೇಕು. ಅಲ್ಲಿ ನೀರ್ ನಿಲ್ಬಾರ್ದು, ದೊಡ್ಡ ಚರಂಡಿಗಳಾಗಬೇಕು. ನಮ್ಮೂರಿನಲ್ಲಿ ಅದೆಲ್ಲ ಆಗ್ಬೇಕು ಸರ್. ಆಮೇಲೆ ಅಂಗನವಾಡಿ ಆಗ್ಬೇಕು ಸರ್. ನಮ್ಗೆ ಅಂಗನವಾಡಿ ಇಲ್ಲ ಫಸ್ಟ್ ಆಫ್ ಆಲ್. ಅಂಗನವಾಡಿ, ಆಮೇಲೆ ಸಿಸಿ ಚರಂಡಿ, ಮತ್ತೆ ಸಿಸಿ ರಸ್ತೆಗಳು ಆಗ್ಬೇಕು. ಅಲ್ಲಿಂದ ಎಲ್ಲ ಆಗ್ಬೇಕು. ಅದು ಅಷ್ಟು ತೊಂದರೆ ಇದೆ. ಆಮೇಲೆ ಹಾಸ್ಪಿಟ್ಲ್ ಆಗ್ಬೇಕು. ಆಮೇಲೆ ಏನಂದ್ರೆ ಒಬ್ಬ ಮೆಂಬರ್ಗೆ 2 ಕೊಟ್ಟಿಗೆ ಮಾಡಿ ಅಂತಾರೆ ಪಿಡಿವಸ್ತರು. ನಾವು ಒಂದು 4-5 ಸೇರಿಸ್ತು ಅಂತಂದ್ರೆ ಆಗಲ್ಲ ಸರ್, ರಿಜೆಕ್ಟ್ ಮಾಡ್ತೀವಿ ಅಂತಂದ್ರೆ ಅದು ಆಗ್ಬಾರ್ದು ಸರ್. ಮೆಂಬರ್ಗೆ ಒಂದ್ 5-10 ಕೊಟ್ಟಿಗೆನಾರ ಕೊಡ್ಬೇಕು. ಅದು ಕೊಟ್ಟಾಗ 2,000 ಮತದಾರ ಇರ್ತಾರೆ. ನಾವ್ ಯಾರಿಗಂತ ಕೊಡೋದು? ಅಲ್ಲಿ ನೋಡಿ, ಅದನ್ನ ಮಾಡಿದಾಗ್ಲೂ ಅದು 1 ವರ್ಷ ಆಯ್ತು 2 ವರ್ಷ ಆಯ್ತು ಸಪ್ಲೈ ಬಿಲ್ ಬರೋದು. ಈಗ ಮಾತ್ರ 1,000 ರೂಪಾಯಿನೋ ಇವಾಗ ನಂಬರ್ ಅಲ್ಲಿ ತೆಗೆದು ಕೊಡ್ತಾರೆ. ಅದಕ್ಕೆ ಸರ್ ಅಲ್ಲಿ ಪ್ರತಿ ಪಂಚಾಯತ್ ಇರುವೆ ರೂಮ್ ಮುಡಿಸ್ಬೇಕು. ಅವ್ರ ಸಿಬ್ಬಂದಿ ಅಲ್ಲಿ ಏನ್ ವರ್ಕ್ ಮಾಡ್ತಾರೆ ಅವ್ರ ಮೆಂಬರ್ಗಳು ಹೇಳ್ಬೇಕು, ಅವ್ರು ಇಂಥ ಡೇಟ್ ಅಲ್ಲಿ ಮಾಡ್ಕೊಳ್ಳಿ, ನಿಮ್ಗೆ ಇಂಥ ಡೇಟ್ ಮಾಡ್ಲಿಲ್ಲ ಅಂತಂದ್ರೆ ನಿಮ್ಗೆ ಲಾಭ ಆಗುತ್ತೆ ಅಂದ್ರೆ ಅದನ್ನು ಮಾಡ್ಬೇಕು ಸರ್. ಅದು ಲಾಭ. ಸರ್ ಒಟ್ಟಾರೆಯಾಗಿ ತಮ್ಮ ಗ್ರಾಮದ ಅಭಿವೃದ್ಧಿಯಲ್ಲಿ ತಮ್ಮ ಪಾತ್ರ ಆಗಿರ್ಬೋದು, ಯುವಕರ ಪಾತ್ರ ಆಗಿರ್ಬೋದು, ಜೊತೆಗೆ ಸಾರ್ವಜನಿಕರ ಪಾತ್ರ ಆಗಿರ್ಬೋದು, ಎಷ್ಟು ಪ್ರಾಮುಖ್ಯತೆಯನ್ನು ಹೊಂದಿರುತ್ತೆ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ? ಎಲ್ಲರೂ ಕೈ ಜೋಡಿಸ್ಬೇಕು ಸರ್. ಅಲ್ಲಿರೋಂತ ಮೆಂಬರ್ ನಾವು ಯಾರು ಸದಸ್ಯರು ಇರ್ತೀವಿ, ಸಾರ್ವಜನಿಕರು ಅವರು ರಾಜಕೀಯದ ಇದನ್ನ ದುರದೃಷ್ಟಿ ಇಟ್ಕೋಬಾರ್ದು. ಗ್ರಾಮದಲ್ಲಿ ಒಂದ್ ಒಳ್ಳೆ ಕೆಲಸ ಆಗ್ಬೇಕು. ಪಕ್ಷ ಅನ್ನೋದೇನ್ ಬರೋದಿಲ್ಲ. ಆದ್ರೆ ಕೆಲವು ನಮ್ಮ ಇದ್ರ ಗ್ರಾಮದಲ್ಲಿ ಪಕ್ಷ ಅನ್ನೋದು ಜಾಸ್ತಿ ಸರ್. ಅವ್ರು ಮಾಡ್ಬಿಡ್ತಾರೆ, ಇವ್ರು ಮಾಡ್ಬಿಡ್ತಾರೆ. ಅವ್ರನ್ನ ಮೆಂಬರ್ನೇ ಕಡ್ಗಲ್ಸೋದು. ಒಬ್ಬ ಮೆಂಬರ್ಗೆ ಏನ್ ಮಾಡ್ತಾರೆ ಅಂತಂದ್ರೆ ಅವ್ರನ್ನ ಪಕ್ಷದವ್ರ ಮಾತ್ರನ ಇನ್ವೈಟ್ ಮಾಡ್ತಾರೆ. ಅದ್ ಆಗಬಾರ್ದು ಸರ್. ಒಬ್ಬ ಚುನಾಯಿತ ಪ್ರತಿನಿಧಿ ಅಂತಂದ್ರೆ ಎಲ್ಲರೂ ಸಪೋರ್ಟ್ ಕೊಡ್ಬೇಕು. ಅವ್ರ ಪಕ್ಷದವ್ರು ಆದ್ರೆ ಮಾತ್ರ ಹೆಲ್ಪ್ ಮಾಡೋದು, ಇಲ್ಲಾಂದ್ರೆ ಅದನ್ನ ಮಾಡ್ತಾರ ಸರ್. ಅದನ್ನ ಆಗಬಾರ್ದು. ಚುನಾಯಿತ ಅವ್ರು ಹೆಲ್ಪ್ ಮಾಡ್ಬೇಕು. ನೋಡಪ್ಪ, ನೀನು ನಮ್ಮಂತ ನಾವು ಏನೋ ನಮ್ಮ ಪಾರ್ಟಿಲಿ ಇಲ್ಲಾದ್ರೆ ನೀವು ಬೇರೆ ಪಾರ್ಟಿಲಿ ಗೆದ್ದಿದ್ರು, ನೀವು ನಾವೇನಂತಂದ್ರೆ ಹೇಳಿ ನಮ್ಮ ಪಾರ್ಟಿಗೆಲ್ಲ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯರು, ಇಡೀ ಊರಿಗೆ ಸದಸ್ಯರು. ಅವ್ರ ಆ ಓಟ್ ಹಾಕಿರ್ಲಿ, ಮತ ನಮ್ಗೆ ಹಾಕ್ಲಿ ಬಿಡ್ಲಿ, ಅಲ್ಲಿಗೆ ಪಂಚಾಯತಿ ಮೆಂಬರ್ ಅಂತಂದ್ರೆ ಇನ್ಕ್ಲೂಡ್ ಇದು ಸರ್. ಮೆಂಬರ್ ಅಂತಂದ್ರೆ ಅವ್ರು ಓಟ್ ಹಾಕಿದ್ರು ಮೆಂಬರೇ, ಓಟ್ ಹಾಕ್ತಿದ್ರು ಮೆಂಬರೇ. ಅದನ್ನ ಆ ದುರದೃಷ್ಟಿ ನೋಡ್ಕೋಬೇಕು. ಅವ್ರ ಏನ್ ಮಾಡ್ತಾರೆ ಅಂತಂದ್ರೆ ಶಾಸಕರು ಬಂದಾಗ ಆ ಪಕ್ಷದಲ್ಲಿ ಒಬ್ಬ ಮೆಂಬರ್ನ ಕಡೆಗಣಿಸೋದು ಜಾಸ್ತಿ ಸರ್. ನಮ್ಮ ಗ್ರಾಮದಲ್ಲಿ ಆತರ ಮಾಡಿದ್ರು. ನಾವು ಆತರ ಎಲ್ಲ ಹೋಗಿ ಕಿರಿಕ್ ಮಾಡಬಾರ್ದು. ಏನಂತಂದ್ರೆ ಏನೋ ಉದ್ದೇಶಪೂರ್ವಕ ಮಾಡ್ತಾರೆ ಅನ್ಬಿಟ್ಟು ನಮ್ಗೆ ಸುಮಾರು ಸರಿ ಆತರ ಎಲ್ಲ ಮಾಡಿದ್ರು. ಬಿಡಿಯಪ್ಪ, ಏನೋ ಅವ್ರು ಒಂದ್ ಮಾಡ್ತೀರಿ ಅಂತಂದ್ರೆ ಒಂದ್ ಒಳ್ಳೆ ಕೆಲಸ ಮಾಡ್ತಿದ್ದಾಗ ನಾವು ಒಂದ್ ಅವಕಾಶ ಬಿಡ್ಬೇಕು. ನಾವು ಆತರ ಎಲ್ಲ ಹೋಗಿ ನಿಂತ್ಕೊಬಾರ್ದು ಅನ್ಬಿಟ್ಟು ಹಂಗೆಲ್ಲ ಮಾಡ್ಬಾರ್ದು ಸರ್. ಅವ್ರು ಓಟ್ ಹಾಕಿಡ್ಲಿ ಬಿಡ್ಲಿ, ಒಬ್ಬ ಚುನಾಯಿತ ಪ್ರತಿನಿಧಿ ಗೌರವ ಕೊಡ್ಬೇಕು. ಅವ್ರ ಶಾಸಕರು ಬಂದಾಗ ಅದು ಪ್ರೋಟೋಕಾಲ್ ಪ್ರಕಾರ ಒಬ್ಬ ಸದಸ್ಯರು ಇಲ್ಲ ಅಂತಂದ್ರೆ ಪೂಜನೆ ಮಾಡಂಗಿಲ್ಲ. ಈಗ ನಾವು MLA ಬಿಟ್ಟು ಏನ್ ಮಾಡಂಗಿಲ್ಲ. MLA ಸಾಹೇಬ್ರನ್ನ ಮತ್ತೆ MP ಸಾಹೇಬ್ರನ್ನ, MLC ಅವರು ಕೂಡ ಇರ್ಬೇಕು. ಯಾವ್ದೇ ಕಾರ್ಯಕ್ರಮ ಮಾಡ್ಬೇಕು. ಆಮ್ಯಾಗ ಅವರು ಆದ್ರೂ ಊರುಗಳಲ್ಲಿ ಏನ್ ಸಮಸ್ಯೆ ಇರೋದನ್ನ ಸ್ಪಂದಿಸ್ಬೇಕು, ಮಾಡ್ಬೇಕು ಸರ್. ನಿಮ್ಗೆ ಓಟ್ ಹಾಕಂತ ಇದ್ ಮಾಡ್ತಾರೆ. ಆಮ್ಯಾಗ ನಿಮ್ ಊರಲ್ಲಿ ಓಟ್ ಹಾಕ್ಲಿಲ್ಲ ಅನ್ನೋದು ಇದ್ ಮಾಡೋದು, ಹಂಗೆಲ್ಲ ಇದ್ ಮಾಡೋದು ಮಾಡ್ತಾರ ಸರ್. ಇವೆಲ್ಲ ಮಾಡ್ಬಾರ್ದು. ಕೆಲಸ ಅವ್ರು ಮಾಡಿದಾಗ ಅವ್ರ ಕಡೆಯಿಂದ ನಮ್ಮ ಪಂಚಾಯತಿಗೆ ಅನುದಾನನ ಸ್ಪೆಷಲ್ ಆಗಿ ಕೊಡ್ಸೋ ಅಂತದ್ದು ಕೆಪಾಸಿಟಿ ಅವ್ರಿಗೆ ಇರ್ತದೆ. ಕೆಲವು ಪಂಚಾಯತಿಲಿ ವಸತಿ ಯೋಜನೆಗಳನ್ನು ತಗೊಬಂದವ್ರೆ. ಅವರು ನಮ್ಮಲ್ಲಿ 2 ಸಲ ಇದ್ ಮಾಡಿದ್ರು. ನಮ್ಗೇನು ಅಂತದೇನು ಕೆಲಸ ಏನು ಕೊಡ್ಲಿಲ್ಲ ಸರ್. MLA ಕೊಟ್ಟಿಲ್ಲ. ಕೊಡ್ಬೋದು, ಪಂಚಾಯತಿಗೆ ಏನ್ ಬರ್ತದೆ ಕೊಡ್ಬೋದು. MLC ಅವರು ಕೊಟ್ಟಿಲ್ಲ ಸರ್. MLC ಏನು ಅವರು ಏನೋ ಅನ್ನೋದನ್ನ ಕೊಟ್ಟಿಲ್ಲ. ಅವರು ಕೊಡ್ಬೇಕು. ಏನಾದ್ರು ಅವ್ರಿಗೂ ಬರ್ತದಲ್ವಾ, ಏನಾದ್ರು ಬರ್ತದೆ. ಈಗ ಅವರು MLC ಓಟನ್ಗೋಸ್ಕರ ಇದ್ ಮಾಡ್ಕೊಂಡ್ರಲ್ಲ, ಕೆಲಸ ಕಾರ್ಯಗಳು ಮಾಡ್ಬೇಕು. ಹಿಂಗಿದೆ, ಹಿಂಗ್ ಮಾಡಿಕೊಳ್ಳಿ ಅಂತ.
ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗಾಗಿರ್ಬೋದು ಅಥವಾ ತಾಲೂಕಿನ ಜನತೆಗಾಗಿರ್ಬೋದು ಒಂದು ಕಿವಿ ಮಾತನ್ನ ಹೇಳ್ತೀನಿ ಅಂತ ಅನ್ನೋದಾದ್ರೆ ಏನಂತ ಹೇಳೋದಿಕ್ಕೆ ಇಷ್ಟಪಡ್ತೀರಾ? ತಾಲೂಕು ಜನತೆಗೆ ಎಲ್ಲರೂ ನಾವು ಹೇಳಿರೋದು ಈ ತರ ಎಲ್ಲ ನಡ್ಕೊಳ್ಳಿ, ಮುಂದಿನ ಚುನಾವಣೆಯಲ್ಲಿ ಗೆದ್ದು ಬಂದಂತಂದವರು ಕೆಲಸ ಕಾರ್ಯಗಳನ್ನ ಪಕ್ಷ ಹೋಗಬೇಡಿ, ವೈಯಕ್ತಿಕನು ಬೇಡಿ, ಜನರಿಗೆ ಸೌಲಭ್ಯ ಸಿಗಂಗ್ ಕೆಲಸ ಮಾಡಿ, ಒಳ್ಳೇದು ಮಾಡಿ. ಬೀದಿ ದೀಪ, ಕುಡಿಯ ನೀರು, ಸ್ವಚ್ಛತೆ, ಮಾಮೂಲಿ ವಸತಿ, ಜಾನುವಾರು ಕೊಟ್ಟಿಗೆಗಳು, ಆಮೇಲೆ ಜಾನುವಾರು ತೊಟ್ಟಿಗಳು, ಆಮೇಲೆ ಆರೋಗ್ಯದಲ್ಲಿ ಕೆರೆಗಳನ್ನ ಮಾಮೂಲಿ ಹೂಳೆತ್ತದು, ಮಾಮೂಲಿ ಚರಂಡಿ, ಸಿಸಿ ರಸ್ತೆ ಮತ್ತೆ ಇವೆಲ್ಲಾನು ಮಾಮೂಲಿ ಇದ್ ಮಾಡ್ಬೇಕು ಸರ್. ಕಸ ಮತ್ತೆ ಕಸ ಇಲ್ಲವರಿ ಘಟಕನ ಕರೆಕ್ಟಾಗಿ ಮಾಡಿ ಕಸ ಮತ್ತೆ ಸ್ವಚ್ಛತೆನ ಕಾಪಾಡ್ಬೇಕು ಸರ್. ಸರಿ. ಇಲ್ಲಿಯವರೆಗೂ ತಮ್ಮ ಗ್ರಾಮದ ಇತಿಹಾಸ, ಸ್ಥಿತಿಗತಿ, ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ ಸಾರ್ವಜನಿಕರು ಮತ್ತು ಯುವಕರ ಪಾತ್ರ, ಗ್ರಾಮಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ ನಮ್ಮಿಂದ ಹಾಗೂ ಸಮಸ್ತ ಜನಧ್ವನಿ ಕೇಳುಗರಿಂದ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಥ್ಯಾಂಕ್ಸ್. ಪ್ರಿಯ ಕೇಳುಗರೆ, ಇದುವರೆಗೂ ನಮ್ಮೂರು ಕಾರ್ಯಕ್ರಮದಲ್ಲಿ ಎಚ್.ಡಿ. ತಾಲೂಕಿನ ಚಿಕ್ಕಕೆರೆಯೂರು ಗ್ರಾಮ ಪಂಚಾಯಿತಿಯ ಚಿಕ್ಕಕೆರೆಯೂರು ಗ್ರಾಮದ ಚುನಾಯಿತ ಸದಸ್ಯರಾದ ಶ್ರೀಯುತ ಚೆಲುವರಾಜುರವರಿಂದ ಮಾಹಿತಿಯನ್ನು ತಿಳಿದುಕೊಂಡೆವು. ಇದೇ ರೀತಿ ಮತ್ತೊಂದು ಊರಿನ ಇತಿಹಾಸ, ಸ್ಥಿತಿಗತಿ, ಮೂಲಭೂತ ಸೌಕರ್ಯಗಳ ನಿರ್ವಹಣೆ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ವಿಶೇಷತೆಯನ್ನು ಕುರಿತು ಮುಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನೂ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಕೇಳ್ತಾ ಇರಿ 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಧನ್ಯವಾದಗಳು. ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ, ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20 ಹಾಗೂ ಭಾನುವಾರ ಸಂಜೆ 6:50. ನಿಮ್ಮ ಊರ ಕಥೆ ನಿಮ್ಮ ಜನಧ್ವನಿ 90.8 FM ನಲ್ಲಿ.